திருச்சிற்றம்பலம். ஓம் சிவா திருச்சிற்றம்பலம். திருச்சிற்றம்பலம். அருள் பரஞ்சோதி தனிப்பெரும் கருணையே. திருச்சிற்றம்பலம். குருவே சரணம். நம சிவாய், நம சிவாய், நம சிவாய். ತಿರುಚಿಟ್ರಂಬಲಂ. ಒಂದು ಗುರು ಮತ್ತು ಭಕ್ತರು ಯಾಕೆ ಬೇಕಾಗಿ ಸೇರ್ತಾರೆ? ಏನು ಗುರುವನ್ನು ನೋಡ್ಲಿಕ್ಕೆ ಸೇರ್ತಾರ? ಅಲ್ಲ, ಭಕ್ತರನ್ನು ನೋಡ್ಲಿಕ್ಕೆ ಬೇಕಾಗಿ ಗುರು ಬರ್ತಾರ? ಒಂದು ಗುರು ಮತ್ತು ಭಕ್ತರು ಯಾಕೆ ಬೇಕಾಗಿ ಒಂದಾಗ್ತಾರೆ? ಒಂದು ಗುರು ಮತ್ತು ಶಿಷ್ಯರು ಯಾಕೆ ಬೇಕಾಗಿ ಒಂದಾಗ್ತಾರೆ? ಇದನ್ನು ಸ್ವಲ್ಪ ನಾವು ಸೂಕ್ಷ್ಮವಾಗಿ ಅರ್ಥ ಮಾಡಿಕೊಳ್ಬೇಕು. ಒಂದು ಗುರು ಮತ್ತು ಭಕ್ತರು ಒಂದಾಗ್ತಾರೆ ಅಂತೇಳಿದರೆ ಯಾವುದೋ ಒಂದು ರೀತಿಯಲ್ಲಿ ಆ ಭಕ್ತನಾದವನು ಜ್ಞಾನವನ್ನು ಪಡೆದುಕೊಳ್ಳಲಿಕ್ಕೆ ಹಾತೊರಿತಾ ಇರ್ತಾನೆ ಅಂತೇಳಿ ಅರ್ಥ. ಜ್ಞಾನ ಬೇಕು, ಯಾವುದೋ ಒಂದು ರೀತಿಯಲ್ಲಿ ಗುರುವಿನ ಮಾತು ಬೇಕು, ಯಾವುದೋ ಒಂದು ರೀತಿಯಲ್ಲಿ ಗುರುವಿನ ಎಲ್ಲ ಸ್ಥಿತಿಗತಿಗಳ ಅರಿವು ನಮಗೆ ಬರಬೇಕು. ಗುರು ಅಂದರೆ ಏನು ಅಂತೇಳಿ ಅಲ್ವಾ? ದೇವಸ್ಥಾನಕ್ಕೆ ಹೋದರೆ ಆ ದೇವಸ್ಥಾನದಲ್ಲಿ ನೀವು ಏನೂ ಪ್ರಾರ್ಥನೆಯನ್ನು ಮಾಡಿದರು, ಎಷ್ಟು ಮಾತಾಡಿದರೂ ಕೂಡ ದೇವರು ಮಾತಾಡ್ತಾರಾ? ಪ್ರಾಕ್ಟಿಕಲ್ ಆಗಿ ಯೋಚನೆ ಮಾಡುವ. ಎನರ್ಜಿಯಲ್ಲಿ ಆಮೇಲೆ ನಮ್ಮ ಎನರ್ಜಿ, ನಮ್ಮ ಶಕ್ತಿ, ಕಾಸ್ಮಿಕ್ ಎನರ್ಜಿ ಅದೆಲ್ಲ ಆಮೇಲೆ ಇರುವಂಥ ವಿಚಾರ. ಪ್ರಾಕ್ಟಿಕಲ್ ಆಗಿ ನಾವು ಮಾತಾಡುವ, ನಿಜ ಜೀವನದ ಸ್ಥಿತಿಯನ್ನು ಮಾತಾಡುವ, ಎಲ್ಲರ ಅನುಭವಿಸುವ ವಿಚಾರವನ್ನು ಮಾತಾಡುವ. ಸಾಮಾನ್ಯ ಜ್ಞಾನದಲ್ಲೇ ಈ ಪ್ರಪಂಚದ ಮಹಾಜ್ಞಾನ ಇರೋದು. ಸಾಮಾನ್ಯ ಜ್ಞಾನದಲ್ಲಿ, ಸಾಮಾನ್ಯದಲ್ಲಿ ಅತಿ ಸಾಮಾನ್ಯ ಜ್ಞಾನದಲ್ಲಿ ಮಹಾಜ್ಞಾನ ಅಡಗಿರುವುದು. ಈ ಸಾಮಾನ್ಯ ಜ್ಞಾನವೇ ಗೊತ್ತಿಲ್ಲಲ್ಲ, ಮತ್ತು ಬಾಕಿದನ್ನು ಎಂತ ಹುಡುಕುದು? ಏನನ್ನು ಹುಡುಕಲಿಕ್ಕೆ ಸಾಧ್ಯ? ಇದನ್ನು ನಾವು ಸ್ವಲ್ಪ ಅರ್ಥ ಮಾಡಿಕೊಳ್ಬೇಕು ಸೂಕ್ಷ್ಮವಾಗಿ. ಆ ಸಾಮಾನ್ಯ ಜ್ಞಾನ ಇದ್ದರೆ ಸಾಕು ಅಂತ ಹೇಳೋದು. ಮತ್ತು ಯಾಕೆ ಬೇಕಾಗಿ ಬರಬೇಕು ಗುರುಗಳ ಹತ್ರ? ಯಾವುದನ್ನು ತಿಳ್ಕೊಳ್ಳಿಕ್ಕೆ ಬರೋದು? ಏನಕ್ಕೆ ಬರೋದು? ನಿಮ್ಮ ಕಷ್ಟಕ್ಕೆ ಬರೋದಾ? ಪರಿಹಾರಕ್ಕೆ ಬರೋದಾ? ಯಾವುದಕ್ಕೆ ಬರ್ತೀರಿ ನೀವು? ನೆಮ್ಮದಿಗೆ ಬರ್ತೀರಿ ಅಲ್ವಾ? ಒಂದು ನೆಮ್ಮದಿಗೆ ಬೇಕಾಗಿ ಗುರುವಿನ ಹತ್ರ ನೀವು ಬರ್ತೀರಿ. ಕೊನೆಯ ಪಕ್ಷ ಸತ್ಯ ತಿಳಿದ ಮೇಲೆ ಮನುಷ್ಯನಿಗೆ ಬೇಕಾದ್ದೇನು? ನೆಮ್ಮದಿ, ಒಳ್ಳೆಯ ನಿದ್ರೆ, ಒಳ್ಳೆಯ ಆರೋಗ್ಯ. ಇಷ್ಟೇ ಬೇಕಾದ್ದು ಮನುಷ್ಯನಿಗೆ. ಒಳ್ಳೆಯ ನಿದ್ರೆ, ಒಳ್ಳೆಯ ಆರೋಗ್ಯ, ಒಂದು ನೆಮ್ಮದಿಯ ಜೀವನ. ಎಷ್ಟು ಬೇಕು ಅಷ್ಟು. ತನಗೆಷ್ಟು ಬೇಕು? ತನ್ನ ಕುಟುಂಬಕ್ಕೆ ಎಷ್ಟು ಬೇಕು? ತನಗೆ ಎಷ್ಟು ಬೇಕು? ತನ್ನ ಕುಟುಂಬಕ್ಕೆ ಎಷ್ಟು ಬೇಕು? ಅಂದರೆ ಕುಟುಂಬದಲ್ಲಿ ತಾನು ಬಂದೆ ಸಂಸಾರಸ್ಥರಾಗಿದ್ದರೆ ಅರ್ಥ ಆಗ್ತಾ ಹೇಳೋದು. ಇನ್ನು ಬ್ಯಾಚುಲರ್ ಆಗಿದ್ದರೆ ತನಗೆಷ್ಟು ಬೇಕು ಅಷ್ಟು. ಅಷ್ಟನ್ನು ಭಗವಂತ ಎಲ್ಲರಿಗೆ ಕೊಟ್ಟಿದ್ದಾನೆ. ಈ ಜನ್ಮಕ್ಕೆ ಬರುವಾಗಲೇ ಏನೆಲ್ಲ ಬೇಕು, ಯಾವ್ಯಾವ ಸಮಯದಲ್ಲಿ ಎಷ್ಟೆಷ್ಟು ಬೇಕು, ಎಲ್ಲೆಲ್ಲಿ ಆಹಾರ ಸಿಗಬೇಕು, ಎಲ್ಲೆಲ್ಲಿ ನಿದ್ರೆ ಮಾಡಬೇಕು, ಎಲ್ಲೆಲ್ಲಿ ನೀರು ಕುಡಿಬೇಕು, ಎಲ್ಲೆಲ್ಲಿ ಮಲ್ಕೊಳ್ಬೇಕು, ಎಲ್ಲ ವಿಚಾರವನ್ನು ಭಗವಂತ ಆಲ್ರೆಡಿ ಕೊಟ್ಟಾಗಿದೆ. ಯಾರ್ಯಾರು ಆಸ್ಪತ್ರೆಗೆ ಹೋಗಬೇಕು, ಯಾರ್ಯಾರು ದೇವಸ್ಥಾನಕ್ಕೆ ಹೋಗಬೇಕು, ಯಾರ್ಯಾರು ಗುರುಗಳ ಹತ್ರ ಹೋಗಬೇಕು, ಯಾರ್ಯಾರು ಪರಿಹಾರವನ್ನು ಹುಡುಕಿಕೊಂಡು ಹೋಗಬೇಕು, ಯಾರ್ಯಾರು ಕಾಶಿ ರಾಮೇಶ್ವರ ಅಂಥೇಳಿ ತೀರ್ಥಯಾತ್ರೆ ಹೋಗಬೇಕು, ಎಲ್ಲ ವಿಚಾರವನ್ನು ಭಗವಂತ ಈ ಜನ್ಮಕ್ಕೆ ಬರುವಾಗಲೇ ಕೊಟ್ಟಾಗಿದೆ. ಈ ಸತ್ಯವನ್ನು ಹೇಳ್ತಾರೆ ಗುರುಗಳು, ಬೇರೆ ಏನು ಹೇಳುವುದಿಲ್ಲ. ನಿನ್ನ ಕರ್ಮವನ್ನು ನೀನು ಅನುಭವಿಸಿಯೇ ಆಗಬೇಕು, ಬೇರೆ ದಾರಿ ಇಲ್ಲ.
ಬೇರೆ ದಾರಿಯೇ ಇಲ್ಲ. ನಾನೇನು ಚೇಂಜ್ ಮಾಡಲಿಕ್ಕೆ ಆಗೋದಿಲ್ಲ, ಖಂಡಿತ ಆಗೋದಿಲ್ಲ. ನೀವು ನಿಮ್ಮ ಒಳಗೆ ಪರಿವರ್ತನೆ ಆದರೆ ಖಂಡಿತವಾಗಿ ಒಂದು ಹಂತಕ್ಕೆ ಪರಿವರ್ತನೆ ಆಗ್ಬೋದು. ನಿಮ್ಮ ಒಳಗೆ ಪರಿವರ್ತನೆ ಆಗಬೇಕು ಅಂತ ಹೇಳಿದರೆ ನಾವೇನು ಮಾಡಬೇಕು? ಮುಖ್ಯವಾಗಿ ನಾವು ಸ್ವಲ್ಪ ಸೂಕ್ಷ್ಮವಾಗಿ ಅರ್ಥ ಮಾಡಿಕೊಳ್ಬೇಕು. ಆ ಪರಿವರ್ತನೆ ಆಗಬೇಕು ಅಂತ ಹೇಳಿದರೆ ನಾವು ನಮ್ಮ ಹಿರಿಯರ ಮಾತುಗಳನ್ನು ಸ್ವಲ್ಪ ಕೇಳಬೇಕು. ಹಿರಿಯರು ಯಾರು? ವಯಸ್ಸಿನಲ್ಲಿ ಹಿರಿಯರು, ಅರ್ಥ ಆಯ್ತಲ್ಲ? ಅವರ ಅನುಭವಗಳನ್ನು ನಾವು ಸ್ವಲ್ಪ ನಮ್ಮ ಜೀವನದಲ್ಲಿ ಪಾಲನೆ ಮಾಡಲಿಕ್ಕೆ ಕಲಿಬೇಕು. ಪರಿವರ್ತನೆ ಆಗಬೇಕು ಅಂತೇಳಿದರೆ ಭಾಳ ತಾಳ್ಮೆ ಇರಬೇಕು. ಇವತ್ತಿಂದ ನಾಳೆ ಪರಿವರ್ತನೆ ಆಗೋದಿಲ್ಲ, ಯಾರೂ ಪರಿವರ್ತನೆ ಆಗೋದಿಲ್ಲ. ಯಾರನ್ನು ಪರಿವರ್ತನೆ ಮಾಡಲಿಕ್ಕೆ ಇನ್ನೊಬ್ಬರಿಂದ ಸಾಧ್ಯವೂ ಇಲ್ಲ, ಖಂಡಿತವಾಗಿಯೂ ಸಾಧ್ಯ ಅಲ್ಲ. ನಾನು ಪರಿವರ್ತನೆ ಮಾಡಿದ್ದೆ ಅಂತ ಹೇಳಿದರೆ ಅದು ದೊಡ್ಡ ತಪ್ಪಾದ ವಿಚಾರ. ನೀನು ಪರಿವರ್ತನೆ ಆಗಿದ್ದೀಯಪ್ಪ ಅಂತ ಹೇಳಿದರೆ ಅದು ಸರಿಯಾದ ವಿಚಾರ. ಅವನು ಅದಕ್ಕೆ ಸಹಕರಿಸಿದ ಕಾರಣ ಪರಿವರ್ತನೆ ಆಯಿತು ಅಲ್ವಾ? ಅದೇ ರೀತಿ ಗುರುವಿನ ಮಾತನ್ನು ಒಬ್ಬರು ಸ್ವೀಕಾರ ಮಾಡಿದರೆ, ತನ್ನ ಅಂತರಾತ್ಮದಲ್ಲಿ ಸ್ವೀಕಾರ ಮಾಡಿದರೆ, ಆ ಮಾತುಗಳು ಸತ್ಯವಾಗಿದ್ದ ಪಕ್ಷದಲ್ಲಿ, ಆ ಮಾತಿನಲ್ಲಿ ಏನೋ ಒಂದು ನಿಗೂಢತೆ ಇದೆ ಎಂಬ ಪಕ್ಷದಲ್ಲಿ ನಿಮ್ಮ ಒಳಗೆ ಹಂತ ಹಂತವಾಗಿ ಒಂದೊಂದು ಹೊಸ ಹೊಸ ಅನುಭವಗಳಾಗ್ತದೆ. ಆ ಗುರುವಿನ ವಾಣಿಯನ್ನು, ಗುರುವಿನ ಮಾತನ್ನು, ಹಿರಿಯರ ಮಾತನ್ನು ನಾವು ಸೂಕ್ಷ್ಮವಾಗಿ ನಮ್ಮ ಒಳಗೆ ಇಳಿಸಬೇಕು. ಅದರ ಬಗ್ಗೆ ಅಧ್ಯಯನ ಮಾಡಬೇಕು. ಅದರ ಬಗ್ಗೆ ಅಧ್ಯಯನ ಮಾಡಬೇಕು. ಅದರ ಬಗ್ಗೆ ಚಿಂತೆ ಇರಬೇಕು, ಬೇರೆ ಯಾವ ಚಿಂತೆ ಬರಬಾರ್ದು. ಆ ರೀತಿಯಾಗಿ ನಮ್ಮ ಜೀವನದಲ್ಲಿ ನಾವು ಒಂದು ಗುರುವಿನ ಸೇವೆಯನ್ನು ಮಾಡ್ತಾ ಹೋದರೆ ಮನುಷ್ಯ ಜನ್ಮದ ಸಾರ್ಥಕತೆ ಏನು ಅಂತೇಳಿ ನಮಗೆ ಅರ್ಥ ಆಗ್ತದೆ ಅಲ್ವಾ? ಮನುಷ್ಯ ಜನ್ಮದ ಸಾರ್ಥಕತೆ ಏನು ಅಂತೇಳಿ ನಮಗೆ ಅರ್ಥ ಆಗ್ತದೆ. ಆ ಮನುಷ್ಯ ಜನ್ಮ ಇಷ್ಟೇ ಅಂತೇಳಿ ಆಗುವಾಗ ನಾವು ಏನನ್ನು ಹುಡುಕುತ್ತೇವೆ? ಮೌನವನ್ನು ಹುಡುಕುತ್ತೇವೆ. ಮನುಷ್ಯ ಜನ್ಮ ಇಷ್ಟೇ, ಏನೂ ಮಾಡಿದರೂ ನನ್ನಿಂದ ಏನೂ ಮಾಡಲಿಕ್ಕಾಗೋದಿಲ್ಲ, ನಾನು ಎಂಬುದು ಇಲ್ಲವೇ ಇಲ್ಲ, ಖಂಡಿತವಾಗಿಯೂ ನಾನು ಎಂಬುದು ಇಲ್ಲವೇ ಇಲ್ಲ. ಈಗ ನಾವೆಲ್ಲ ಇಲ್ಲಿ ಕೂತ್ಕೊಂಡಿದ್ದೇವೆ ಅಲ್ವಾ? ನಾವೆಲ್ಲ ಇಲ್ಲಿ ಕೂತ್ಕೊಂಡಿದ್ದೇವೆ, ಎಲ್ಲರೂ ಸೇರಿದ್ದೇವೆ, ಎಲ್ಲರೂ ಸಂತೋಷವಾಗಿ ಏನೋ ಒಂದು ಮಾತಾಡ್ತಾ ಇದ್ದೇವೆ. ಒಬ್ಬರು ಮಾತಾಡ್ತಾರೆ, ಇನ್ನು ಕೆಲವರು ಕೇಳ್ತಾರೆ, ಇನ್ನು ಕೆಲವರು ಅದರ ಬಗ್ಗೆ ಯೋಚನೆ ಮಾಡ್ತಾರೆ. ಅನೇಕ ರೀತಿಯಲ್ಲಿ ನಮ್ಮ ಕಣ್ಣಿಗೆ ಕಾಣುವ ಶರೀರದಲ್ಲಿ ಆಗುವಂಥ ಕ್ರಿಯೆ ಅಲ್ವಾ? ಸತ್ಯ ಅಲ್ವಾ ಇದು? ಈಗ ನಾವು ಅನುಭವಿಸ್ತಿರುವ ವಿಚಾರ ಅಲ್ವಾ ಇದು? ನಿಮ್ಮ ಕಣ್ಣಿಗೆ ನಾನು ಕಾಣ್ತೇನೆ, ನನ್ನ ಕಣ್ಣಿಗೆ ನೀವು ಕಾಣ್ತೀರಿ. ಇಲ್ಲಿಷ್ಟು ಭಕ್ತರು ಕೂತ್ಕೊಂಡಿದ್ದಾರೆ ಅಂತೇಳಿ ನನಗೆ ಕಾಣುತ್ತದೆ. ಸ್ವಲ್ಪ ಸೂಕ್ಷ್ಮವಾಗಿ ಆಲೋಚನೆ ಮಾಡಿದರೆ ಹೇಳುವಂಥ ವಿಚಾರ ಇದು ಸೂಕ್ಷ್ಮವಾಗಿ ಹೋಗ್ತದೆ. ಹೇಗೆ ಕಾಣ್ತೇವೆ ನಾವು? ಹೇಗೆ ಕಾಣಲಿಕ್ಕೆ ಸಾಧ್ಯ? ಹೇಗೆ ಹೇಳಲಿಕ್ಕೆ ಸಾಧ್ಯ? ಲೀಲಾವತಿಯವರು, ಹಂಸಪ್ರಿಯ, ಕಲ್ಲಪ್ಪನವರು, ವಿಜಯ ಭಾರದ್ವಾಜ್, ಸುಬ್ರಹ್ಮಣ್ಯ, ಈಗೆಲ್ಲ ಭಕ್ತರುಗಳು ಅಲ್ವಾ? ನಾವೊಂದೊಂದು ಆ ರೂಪಕ್ಕೆ ಹೆಸರನ್ನು ಹೇಳಿ ಕರಿತೇವೆ ಅಲ್ವಾ? ಆ ರೂಪ ಅಲ್ಲಿ ಬಹಳ ಮುಖ್ಯ. ಹೆಸರಿರೋದು ಆತ್ಮಕ್ಕೆ, ರೂಪಕ್ಕಲ್ಲ. ಅರ್ಥ ಆಗ್ತದಾ? ಸ್ವಲ್ಪ ಸೂಕ್ಷ್ಮವಾಗಿ ಆಲೋಚನೆ ಮಾಡಿ. ನಾವು ಹೋದ ನಂತರ ನಮ್ಮ ಹೆಸರು ಇರ್ತದೆ ಪ್ರಪಂಚದಲ್ಲಿ, ಯಾರೋ ಒಬ್ಬರು ಹೇಳ್ತಾರೆ. ರೂಪಕ್ಕಿದ್ದರೆ ನಾವು ಹೋದ ಕೂಡಲೇ ರೂಪದ ಜೊತೆ ಹೋಗಬೇಕದು. ಇನ್ನು ಸ್ವಲ್ಪ ಸೂಕ್ಷ್ಮವಾಗಿ ಅರ್ಥ ಮಾಡಿದರೆ ಅರ್ಥ ಆಗ್ತದೆ. ಆಗ ಆ ಆತ್ಮಕ್ಕೆ ಹೆಸರು ಬರಬೇಕು ಅಂತೇಳಿದರೆ ಒಂದು ರೂಪ ತಾಳಲೇಬೇಕು ಅಂತ ಹೇಳೋದು. ಆದ ಕಾರಣ ರೂಪ ಅಷ್ಟು ಮುಖ್ಯವಾಯಿತು. ರೂಪ ಎಂಬುದು ಮಾಯೆ, ಅರ್ಥ ಆಯ್ತಲ್ವ? ರೂಪ ಎಂಬುದು ಮಾಯೆ. ಇದನ್ನು ಸ್ವಲ್ಪ ಸೂಕ್ಷ್ಮವಾಗಿ ಅರ್ಥ ಮಾಡಿಕೊಳ್ಳಿ. ಈಗ ಈ ವಿಚಾರ ಯಾಕೆ ಬಂತು ಅಂತ ಹೇಳಿದರೆ, ಎಲ್ಲರ ರೂಪ ಕಣ್ಣಿಗೆ ಕಾಣ್ತದೆ. ಹೇಗೆ ಕಾಣ್ತದೆ? ಹೇಗೆ ಕಾಣಲಿಕ್ಕೆ ಸಾಧ್ಯ?
ಸ್ವಲ್ಪ ಸೂಕ್ಷ್ಮವಾಗಿ ನಾವು ಆಲೋಚನೆ ಮಾಡುವಾಗ ಬೆಳಕಿನ ಮೂಲಕ, ಬೆಳಕು ಇದ್ದ ಕಾರಣ ನಾವೆಲ್ಲ ಒಬ್ಬರೊಬ್ಬರ ಕಣ್ಣಿಗೆ ಕಾಣ್ತೇವೆ ಅಲ್ವಾ? ಬೆಳಕಿಲ್ಲ ಇದ್ದರೆ ಕಾಣ್ತೇವಾ? ಸೂರ್ಯನ ಕಿರಣ ಇಲ್ಲದಿದ್ದರೆ ನಮ್ಮನ್ನು ನೋಡಲಿಕ್ಕೆ ಸಾಧ್ಯವಾ? ಅಲ್ಲ, ಒಂದು ಬೆಳಕು ಇಲ್ಲದಿದ್ದರೆ ನಮ್ಮನ್ನು ನೋಡಲಿಕ್ಕೆ ಸಾಧ್ಯವಾ? ನಮ್ಮ ರೂಪ ಕಣ್ಣಿಗೆ ಕಾಣಲಿಕ್ಕೆ ಸಾಧ್ಯವಾ? ಸಾಧ್ಯ ಇಲ್ಲ. ಕಾರಣ ಏನು? ಬೆಳಕಿನಲ್ಲಿ ನಮ್ಮ ರೂಪ ಕಾಣ್ತದೆ ಅಂತ ಹೇಳಿದರೆ, ಈ ದೇಹ ಅಣುಗಳಿಂದ ಸೇರಿದಂಥ ದೇಹ ಇದು. ಇದು ಘನ ಅಣುಗಳು. ಈ ದೇಹದ ಅಣುಗಳು ಘನವಾಗಿದೆ. ಘನವಾಗಿರುವ ಕಾರಣ ಬೆಳಕು ಅಲ್ಲಿ ನಿಲ್ತದೆ. ಬೆಳಕು ಆ ಕಡೆ ಚಲಿಸುವುದಿಲ್ಲ. ಆದ ಕಾರಣ ಈ ರೂಪ ಕಾಣ್ತದೆ ಎಂಬ ಸತ್ಯವನ್ನು ತಿಳಿದವ ಅವ ಬಹಳ ಎತ್ತರದಲ್ಲಿರುವವ. ಈ ಸತ್ಯವನ್ನು ತಿಳಿದವ ಇದೆಲ್ಲ ಮಾಯಾರೂಪ ಅಪ್ಪ, ಇದೆಲ್ಲ ಯಾವುದೂ ಇಲ್ಲ. ಕೇವಲ ನಿಮ್ಮ ಒಂದು ಫೋಟೋವನ್ನು ತೆಗೆದು ನೋಡಿ. ನೀವು ಒಳ್ಳೆ ಫೋಟೋ ತೆಗೆದು ನೋಡಿ, ಅದನ್ನು ಝೂಮ್ ಮಾಡ್ತಾ ಹೋಗಿ, ಝೂಮ್ ಮಾಡ್ತಾ ಹೋಗಿ, ಝೂಮ್ ಮಾಡ್ತಾ ಹೋಗಿ, ಝೂಮ್ ಮಾಡ್ತಾ ಹೋಗಿ, ಹೇಗೆ ಕಾಣ್ತದೆ ನಿಮ್ಮ ಫೋಟೋ? ನಿಮಗೆ ನಿಮ್ಮ ಅಂದ ಚಂದ ಕಾಣ್ತದೆ ಅದರಲ್ಲಿ? ಸಿಂಪಲ್ ಆಗಿ ನಾವು ಕಂಡುಹಿಡಿಯುವ. ಹೋಗ್ತಾ 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 ಏನಾಗ್ತದೆ? ನಾನಾ ಇದು ಅಂತ ಆಗ್ತದೆ. ನೋಡದೆ ಬೇಡಪ್ಪ ಇದು ಅಂತೇಳಿ. ಇಷ್ಟೆಲ್ಲ ಉಂಟಾ ಈ ದೇಹದಲ್ಲಿ, ಈ ಚರ್ಮದಲ್ಲಿ, ಈ ರೂಪದಲ್ಲಿ ಎಂಬ ಸತ್ಯದ ಅರಿವು ಆಗ್ತದೆ. ಮನುಷ್ಯರ ದೇಹ ಘನ ಅಣುವಿನಿಂದ ಕೂಡಿದ ಕಾರಣ. ಅರ್ಥ ಆಯ್ತಲ್ವ? ಅಷ್ಟು ಹತ್ರ 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 ಇದೆ ಮನುಷ್ಯನ ದೇಹದಲ್ಲಿ. ಅದಷ್ಟು ಸಾವಿರ 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 ರೀತಿ ಹೋಗ್ತದೆ ಮೇಲೆ ಮೇಲೆ ಮೇಲೆ. ಕಾರಣ ಏನು ಅಂತೇಳಿದರೆ, ಒಂದು ಸಾಯುವಾಗ ಒಂದು ಹುಟ್ಟುತ್ತದೆ, ಒಂದು ಸಾಯುವಾಗ ಒಂದು ಹುಟ್ಟುತ್ತದೆ, ಒಂದು ಸಾಯುವಾಗ ಒಂದು ಹುಟ್ಟುತ್ತದೆ. ಒಂದು ಸೆಕೆಂಡಿನಲ್ಲಿ ಈ ಅಣುಗಳಲ್ಲಿ ಪರಿವರ್ತನೆ ಆಗ್ತದೆ. ಈ ಅಣುಗಳು ಸತ್ತು ಸತ್ತು ಹುಟ್ಟುವಾಗ ನಮ್ಮ ಬೆಳವಣಿಗೆ ಆಗುವುದು, ನಾವು ಬೆಳೆಯುವುದು. ಇದು ಸ್ವಲ್ಪ ಸೂಕ್ಷ್ಮವಾಗಿ ಅರ್ಥ ಮಾಡಿಕೊಳ್ಬೇಕು. ಆಗ ಅಣುಗಳು ದ್ರವರೂಪವಾಗಿದ್ದಾಗ, ಘನರೂಪದಿಂದ ದ್ರವರೂಪಕ್ಕೆ ಬರುವಾಗ ಅದು ಕೂಡ ನಮ್ಮ ಕಣ್ಣಿಗೆ ಕಾಣೋದು ಬೆಳಕಿನ ಮೂಲಕವೇ. ಅದರಲ್ಲಿ ಒಂದು ಸೂಕ್ಷ್ಮತೆ ಏನಂದರೆ, ಸ್ವಲ್ಪ ಶಬ್ದ ಸೇರ್ತದೆ ಅದರಲ್ಲಿ, ದ್ರವದಲ್ಲಿ. ಆದ ಕಾರಣ ಸ್ವಲ್ಪ ದೂರ ನೀರೇನೋ ಒಂದು ಹರಿತಾ ಇದ್ದರೆ, ನೀರು ಬೀಳ್ತಾ ಇದ್ದರೆ ಕೇಳ್ತದೆ. ಇದು ನೀರು ಅಂತೇಳಿ ನಮಗೆ ಫೀಲ್ ಆಗ್ತದೆ. ಅರ್ಥ ಆಯ್ತಲ್ವ? ದ್ರವರೂಪ. ಕಾರಣ ಏನು? ಅದರಲ್ಲಿ ನಿಲ್ಲಿಲ್ಲ. ಘನರೂಪ ಅದರಲ್ಲಿ ನಿಲ್ತದೆ. ದ್ರವರೂಪ ಅಂದರೆ ಚಲಿಸ್ತದೆ. ಆ ದ್ರವರೂಪ ಚಲಿಸುವ ಕಾರಣ ಶಬ್ದ ಕೇಳ್ತದೆ. ಸ್ವಲ್ಪ ಸೂಕ್ಷ್ಮವಾಗಿ ಅರ್ಥ ಮಾಡಿಕೊಳ್ಬೇಕು. ಇದು ಮನುಷ್ಯನ ದೇಹದ ಒಳಗಿರುವ ವಿಜ್ಞಾನ, ಈಗ ಹೇಳ್ತಿರುವ ವಿಚಾರ. ಅರ್ಥ ಆಯ್ತಲ್ಲ? ಆಗ ಬೆಳಕನ್ನು ತಗೊಂಡು ಬರಲಿಕ್ಕೆ, ಈ ದ್ರವವನ್ನು ಆ ಕಡೆ ಈ ಕಡೆ ಚಲಿಸಲಿಕ್ಕೆ ಯಾವುದು ಮೂಲ ಕಾರಣ? ವಾಯು, ಗಾಳಿ ಅಲ್ವಾ? ಗಾಳಿ ಇದ್ದರೆ ಅದು ಮೂಮೆಂಟ್ ಆಗ್ತದೆ. ಗಾಳಿ ಇಲ್ಲದಿದ್ದರೆ ಮೂಮೆಂಟ್ ಆಗುವುದಿಲ್ಲ. ಆಗ ಘನರೂಪ ನಿಲ್ಲಬೇಕು ಅಂತೇಳಿದರೆ ಗಾಳಿ ಹೇಗೆ ಮೂಮೆಂಟ್ ಆಗಬೇಕು? ತನ್ನ ಒಳಗೆ ಮೂಮೆಂಟ್ ಆಗಬೇಕು. ತನ್ನ ಒಳಗೆ ಗಾಳಿ ಮೂಮೆಂಟ್ ಆಗ್ತದೆ. ಆಗ ತನ್ನ ಒಳಗೆ ಗಾಳಿ ಮೂಮೆಂಟ್ ಆಗೋ ಕಾರಣ ನಾವೆಲ್ಲ ಜೀವಂತವಾಗಿ ಓಡಾಡ್ತಾ ಇದ್ದೇವೆ. ನಮ್ಮ ಒಳಗೆ ಗಾಳಿ ಹೋಗುವುದಿಲ್ಲ, ನಮ್ಮ ಒಳಗೆ ಗಾಳಿ ನಿಲ್ಲುವುದಿಲ್ಲ ಅಂತ ಹೇಳಿದರೆ ಮುಗೀತು ವಿಷಯ ಅಲ್ವಾ? ಸ್ವಲ್ಪ ಸೂಕ್ಷ್ಮವಾಗಿ ಆಲೋಚನೆ ಮಾಡಿ. ಸ್ವಲ್ಪ ಸೂಕ್ಷ್ಮವಾಗಿ ಆಲೋಚನೆ ಮಾಡಿ. ಮನುಷ್ಯ ಕಾಣೋದು ಹೇಗೆ? ಈ ಸತ್ಯವನ್ನೆಲ್ಲ ತಿಳಿಯುವಾಗ ಅವನಿಗೆ ಏನು ಅನಿಸ್ತದೆ? ಏನಿದೆಯಪ್ಪ ಅಂತ ಅನಿಸ್ತದೆ. ಈ ಸತ್ಯವನ್ನು ಒಬ್ಬ ತಿಳಿಯುವವ, ಅವ ಎಲ್ಲ ಕರ್ಮ ಬಂಧನವನ್ನು ದಾಟಿರ್ತಾನೆ. ನಾನು ಹೇಳಲಿಕ್ಕೆ ಸುಲಭದಲ್ಲಿ ಹೇಳ್ಬೋದು. ಒಂದು 2 ನಿಮಿಷದಲ್ಲಿ, 3 ನಿಮಿಷದಲ್ಲಿ, 5 ನಿಮಿಷದಲ್ಲಿ, 10 ನಿಮಿಷದಲ್ಲಿ ಏನೋ ಒಂದು ಹೇಳ್ಬೋದು. ಆದರೆ ಇದನ್ನು ಅನುಭವಿಸ್ಲಿಕ್ಕೆ ಬಹಳ ಕಷ್ಟ ಉಂಟು, ಅನುಭವಿಸ್ಲಿಕ್ಕೆ ಆಗುವುದಿಲ್ಲ. ಏನಿದ್ರೂ ಕೂಡ ಈ ಮಾಯೆ ಬಿಡುವುದಿಲ್ಲ.
ಮಾಯೆ ಬಿಡಲಿಕ್ಕೆ ಸಾಧ್ಯನೇ ಇಲ್ಲ. ಆಗ ಸೂರ್ಯನಿಂದ ಭೂಮಿ ಬಂತು, ಆ ಭೂಮಿಯಿಂದ ಮಗು. ಯಾವ ಮಗು ಹುಟ್ಟಿತು? ಸೂರ್ಯ ಮತ್ತು ಭೂಮಿಗೆ ಹುಟ್ಟಿದ ಮಗು ಯಾವುದು? ಹೆಣ್ಣು ಮಗು, ಮಾಯೆ. ಆ ಮಾಯೆ ಬಹಳಷ್ಟು ಸ್ಟ್ರಾಂಗ್. ಆಗ ಮಾಯೆ 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 ಅಂತ ಹೇಳಿದರೆ ಮಾಯನ್ನು ಗೆಲ್ಲಲಿಕ್ಕೆ ಆಗ್ತದ? ಖಂಡಿತ ಮಾಯನ್ನು ಗೆಲ್ಲಲಿಕ್ಕೆ ಆಗುವುದಿಲ್ಲ. ಖಂಡಿತವಾಗಿಯೂ ಮಾಯನ್ನು ಯಾರಿಂದಲೂ ಗೆಲ್ಲಲಿಕ್ಕೆ ಆಗುವುದಿಲ್ಲ. ಆ ಮಾಯೆ ಜೊತೆಯೇ ನಾವು ಪ್ರಯಾಣವನ್ನು ಮಾಡಬೇಕು. ಆ ಮಾಯೆ ಜೊತೆಯೇ ನಾವು ಪ್ರಯಾಣವನ್ನು ಮಾಡುವಾಗ ಮಾಯೆ ಏನು ಅಂತೇಳಿ ಅರ್ಥ ಮಾಡಿಕೊಂಡು ಮಾಯೆಯನ್ನು ಹಂತ ಹಂತ ಹಂತವಾಗಿ ನಾವು ದಾಟಿಕೊಂಡು ಮುಂದೆ 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 ಹೋಗಬೇಕು. ಮಾಯನ್ನು ಬಿಟ್ಟು ಹೋಗ್ತೇನೆ ಅಂತೇಳಿದರೆ ಅದು ಆಗು ಹೋಗುವ ವಿಷಯವೇ ಅಲ್ಲ. ಯಾರನ್ನೂ ಅದು ಬಿಡಲಿಲ್ಲ ಮಾಯೆ. ಎಲ್ಲ ಪುರಾಣದಲ್ಲಿ ಕೂಡ ಹೇಳಿದ್ದಾರೆ ದೇವಾನುದೇವತೆಗಳ ವಿಚಾರವನ್ನು, ದೇವಾನುದೇವತೆಗಳ ವಿಷಯವನ್ನು, ಬ್ರಹ್ಮ ವಿಷ್ಣು ಮಹೇಶ್ವರರ ವಿಚಾರವನ್ನು, ಸಪ್ತ ಋಷಿಗಳ ವಿಷಯವನ್ನು, ಗುರು ಶಿಷ್ಯರ ವಿಚಾರವನ್ನು, ರಾಜ ಮಹಾರಾಜರ ವಿಚಾರವನ್ನು ಅಲ್ವಾ? ಯಾರನ್ನಾದರೂ ಬಿಟ್ಟಿದ ಮಾಯೆ? ಖಂಡಿತ ಇಲ್ಲ. ಮಾಯೆ ಯಾರನ್ನೂ ಬಿಡಲಿಲ್ಲ. ಆಗ ಮಾಯೆಯನ್ನು ನಾವು ದಾಟಬೇಕು ಅಂತೇಳಿದರೆ ಏನು ಮಾಡಬೇಕು? ಯಾವ ರೀತಿ ಇರಬೇಕು? ಇದು ಇವತ್ತಿನ ಮುಖ್ಯವಾದ ಸಂದೇಶ. ಪ್ರತಿಯೊಬ್ಬನು ತನ್ನ ಹಿಡಿತದಲ್ಲಿ ತಾನಿರಬೇಕು. ಇನ್ನೊಬ್ಬರ ಮಾತನ್ನು ಕೇಳಿ ತನ್ನ ಜೀವನವನ್ನು ನಿರ್ಧಾರ ಮಾಡೋದಲ್ಲ. ತನ್ನ ಮಾತನ್ನು ಕೇಳಿ ತನ್ನ ಬುದ್ಧಿಯಿಂದ, ತನ್ನ ಜೀವಾತ್ಮದಿಂದ ತನ್ನ ಜೀವನವನ್ನು ನಿರ್ಧಾರ ಮಾಡಬೇಕು. ಅದು ಎಲ್ಲಿಯೂ ತಲೆಬಾಗುವುದಿಲ್ಲ. ಅದು ಯಾರ ಹತ್ರವೂ ಅಡ್ವೈಸು ಕೇಳುವುದಿಲ್ಲ. ಅದು 10 ಜನರ ಹತ್ರ 100 ಜನರ ಹತ್ರ ಅಡ್ವೈಸ್ ಕೇಳಿದರೂ ಕೂಡ ಅದು ತನ್ನ ಒಳಗೆ ಸರಿಯಾಗಿದ್ದರೆ ಮಾತ್ರ ಆ ಅಡ್ವೈಸನ್ನು ಒಪ್ಪಿಕೊಳ್ಳಲಿಕ್ಕೆ ಸಾಧ್ಯ. ಅಷ್ಟು ಆತ್ಮವಿಶ್ವಾಸ. ಆತ್ಮವಿಶ್ವಾಸ ಮುಖ್ಯವಾಗಿ ಬರಬೇಕು. ಆತ್ಮವಿಶ್ವಾಸ ಬರಬೇಕು ಅಂತ ಹೇಳಿದರೆ, ತನ್ನಂಬಿಕೆ ಬರಬೇಕು ಅಂತ ಹೇಳಿದರೆ ಕೂಡಿದಷ್ಟು ಮಟ್ಟಿಗೆ ನಮ್ಮ ಜೀವನದಲ್ಲಿ ಬ್ರಹ್ಮಚರ್ಯವನ್ನು ಪಾಲನೆ ಮಾಡಬೇಕು. ಬ್ರಹ್ಮಚರ್ಯ ಅಂದರೆ ಏನು? ವರ್ಷಾನುಗಟ್ಟಲೆ ಬ್ರಹ್ಮಚರ್ಯ ಹೇಳಿದಲ್ಲ. ಆ ಸಂಸಾರದಲ್ಲಿ ಇದ್ದವರು ಈ ಬ್ರಹ್ಮಚರ್ಯವನ್ನು ಯಾವ ರೀತಿ ಪಾಲನೆ ಮಾಡಬೇಕು ಅಂತ ಹೇಳಿದರೆ, ತಿಂಗಳಿಗೆ 1 ಸಲ ಆದರೂ, 1 ತಿಂಗಳು ಪರಿಪೂರ್ಣ ಬ್ರಹ್ಮಚರ್ಯ. ಆ 1 ತಿಂಗಳಲ್ಲಿ ಆ ಸಂಸಾರದಲ್ಲಿ ಏನು ಮಾಡ್ತೇವೆ? ಒಂದು ಗಂಡು ಹೆಣ್ಣಿನ ಮಿಲನ ಇರ್ತದೆ, ಎಲ್ಲ ಇರ್ತದೆ, ಇಂಥ ವಿಚಾರಗಳೆಲ್ಲ ಇರ್ತದೆ ಅಲ್ವಾ ಸಂಸಾರದಲ್ಲಿ. ಆಗ ತಿಂಗಳಿಗೆ 1 ಬಾರಿ ಮಿಲನ ಆಗಬೇಕು. ಆಗ ಅಷ್ಟು ದಿನ ಸಂಸಾರವನ್ನು ನಾವು ಚೆನ್ನಾಗಿ ನೋಡಿಕೊಳ್ಳುವಂಥ ತಾಳ್ಮೆ ಬರ್ತದೆ ನಮಗೆ. ಸಂಸಾರದಲ್ಲಿ ಪ್ರೀತಿ ಬರ್ತದೆ, ಸಂಸಾರದಲ್ಲಿ ಕರುಣೆ ಬರ್ತದೆ. ನಮ್ಮ ಒಳಗೆ ಚೈತನ್ಯ ಹೆಚ್ಚಾದಷ್ಟು, ಶಕ್ತಿ ಹೆಚ್ಚಾದಷ್ಟು ಅದು ಪ್ರಕೃತಿಗೆ ತಕ್ಕವಾಗಿಯೇ ತಿಂಗಳಿಗೆ 1 ಬಾರಿ ಗಂಡು ಹೆಣ್ಣಿನ ಮಿಲನ ಆಗಬೇಕು. ಕಾರಣ ಏನು ಅಂತೇಳಿದರೆ, ಅಮಾವಾಸ್ಯೆ ಹುಣ್ಣಿಮೆ. ಅಮಾವಾಸ್ಯೆ ಹುಣ್ಣಿಮೆಯಲ್ಲಿ ಗಂಡಿನ ದೇಹ ಆದರೂ ಸರಿ, ಹೆಣ್ಣಿನ ದೇಹ ಆದರೂ ಸರಿ ಪರಿವರ್ತನೆ ಆಗಲೇಬೇಕು. ಒಂದು ವಿಷಯ ಇದು ಸಂಸಾರಸ್ಥರಿಗೆ. ಯಾಕೆ ಹೇಳ್ತಾರೆ ಅಂತ ಹೇಳಿದರೆ, ಇವತ್ತಿನ ಪ್ರೆಸೆಂಟ್ ಸಿಚುವೇಶನ್ ಅದೆಷ್ಟೋ ವರ್ಷಗಳಿಂದ ಹತ್ತಿರದಲ್ಲಿ ಅಲ್ವಾ, ಒಂದು ಕೊರೋನಾ ವೈರಸ್ ಅಂತೇಳಿ ಅಲ್ವಾ ಒಂದು ವಿಚಾರ. ಅದಾದ ಮೇಲೆ ಅನೇಕ ರೀತಿಯ ಸಮಸ್ಯೆಗಳು. ಇವತ್ತಿಗೂ ಕೂಡ ಪ್ರತಿಯೊಂದು ಮನೆಯಲ್ಲಿ ಸಮಸ್ಯೆಗಳು ಅಲ್ವಾ. ಪ್ರತಿಯೊಂದು ಮನೆಯಲ್ಲಿ ಇವತ್ತಿಗೂ ಕೂಡ ಸಮಸ್ಯೆಗಳು. ಆರೋಗ್ಯ ಸಮಸ್ಯೆ, ಸಣ್ಣ ಸಣ್ಣ ಮಕ್ಕಳಿಗೆ ಜ್ವರ, ಡೆಂಗು ಜ್ವರ, ಆ ಜ್ವರ, ಈ ಜ್ವರ, ಎಲ್ಲಿ ನೋಡಿದರೂ ಹುಷಾರಿಲ್ಲ. ಯಾವ ಮನೆಯಲ್ಲಿ ನೋಡಿದರೂ ಸಂತೋಷ ಇಲ್ಲ. ಯಾವ ಮನೆಯಲ್ಲಿ ನೋಡಿದರೂ ಸಂತೋಷ ಇಲ್ಲ. ಇವತ್ತು ಗಂಡ ಹೆಂಡತಿ ಅಂತೇಳಿ ಇದ್ದರೆ, ಆ ಗಂಡ ಹೆಂಡತಿಯ ಒಳಗೆ ನಡೆಯುವ ಮಿಲನ ಕ್ರಿಯೆ ಸರಿಯಾದ ರೀತಿಯಲ್ಲಿ ನಡೀಬೇಕು. ಯಾಕೆ ಅಂತೇಳಿದರೆ, ನಮ್ಮ ದೇಹದಲ್ಲಿ ಸೆಕ್ಸ್ ಎನ್ನುವ ವಿಚಾರ, ಕಾಮ ಎನ್ನುವ ವಿಚಾರ ಯಾಕೆ ಇಷ್ಟು ಆನಂದವನ್ನು ಕೊಡುತ್ತದೆ ಎಲ್ಲರಿಗೆ?
ಇದನ್ನು ನಾವು ಸ್ವಲ್ಪ ಸೂಕ್ಷ್ಮವಾಗಿ ಅರ್ಥ ಮಾಡಿಕೊಳ್ಬೇಕು. ಯಾಕೆ ನಮಗದು ಆನಂದವನ್ನು ಕೊಡ್ತದೆ? ನಮ್ಮ ಒಳಗೆ ಆ್ಯಕ್ಟಿವೇಷನ್ ಆಗ್ತದೆ, ನಮ್ಮ ಒಳಗೆ ಎಲ್ಲವೂ ಜಾಗೃತ ಆಗ್ತಾ ಬರ್ತದೆ, ಆಗೊಂದು ಆನಂದ ಆಗ್ತದೆ, ಎಲ್ಲ ನರನಾಡಿಗಳು ಜಾಗೃತ ಆಗ್ತಾ ಬರ್ತದೆ, ಆಗ ಸಿಗುವ ಆನಂದ. ಆ ಆನಂದಕ್ಕೆ ಬೇಕಾಗಿ ಗಂಡು ಹೆಣ್ಣು ಒಬ್ಬರನ್ನೊಬ್ಬರನ್ನು ಇಷ್ಟಪಡ್ತಾರೆ. ಆ ಆನಂದ ಸಿಗಬೇಕು ಅಂತೇಳಿದರೆ ಗಂಡಿಗೆ ಹೆಣ್ಣು ಬೇಕು, ಹೆಣ್ಣಿಗೆ ಗಂಡು ಬೇಕು. ಇದನ್ನು ಸ್ವಲ್ಪ ಸೂಕ್ಷ್ಮವಾಗಿ ಅರ್ಥ ಮಾಡಿಕೊಳ್ಳಿ. ಇದು ಪರಮ ಸತ್ಯವಾದ ವಿಚಾರ. ಎನರ್ಜಿ ಅರ್ಥ ಆಯ್ತಲ್ಲ? ಎನರ್ಜಿ ಎಕ್ಸ್ಚೇಂಜ್ ಮಾಡಿಕೊಳ್ಳೋದು, ಪವಿತ್ರವಾದ ಎನರ್ಜಿಯನ್ನು, ಪವಿತ್ರವಾದ ಶಕ್ತಿಯನ್ನು ಹಂಚಿಕೊಳ್ಳುವುದು. ಇದನ್ನು ಸ್ವಲ್ಪ ಸೂಕ್ಷ್ಮವಾಗಿ ಅರ್ಥ ಮಾಡಿಕೊಳ್ಬೇಕು. ಯಾಕೆ ಹೇಳಲಿಕ್ಕೆ ಬಂದೆ ಅಂತೇಳಿದರೆ, ನಮ್ಮ ದೇಹ ಯಾವಾಗಲೂ, ನಮ್ಮ ದೇಹದ ಒಳಗಿರುವ ನರನಾಡಿಗಳು ಅದು ಯಾವಾಗಲೂ ಸರಿಯಾದ ರೀತಿಯಲ್ಲಿ ಇರಬೇಕು ಅಂತೇಳಿದರೆ ಅದಕ್ಕಿರುವ ಒಂದೇ ಒಂದು ಔಷಧ ಏನು ಅಂತೇಳಿದರೆ ಗಂಡು ಹೆಣ್ಣಿನ ಮಿಲನ ಕ್ರಿಯೆ, ಬೇರೇನಲ್ಲ. ಮನಸ್ಥಿತಿಗೂ ಒಳ್ಳೆಯದು, ಎಲ್ಲದಕ್ಕೂ ಒಳ್ಳೆಯದು. ಇದು ದೈವಿಕ ಸ್ಥಿತಿ. ಇದು ಆದ ಕಾರಣ ಭಗವಂತ ಶ್ರೀಲಿಂಗ ಪುಲ್ಲಿಂಗವನ್ನು ಸೃಷ್ಟಿ ಮಾಡಿದ, ಸತ್ಯವನ್ನು ತೋರಿಸಿದ ಪ್ರಪಂಚಕ್ಕೆ. ಇದು ಬೇಕೇ ಬೇಕಪ್ಪ, ನೀವು ಚೆನ್ನಾಗಿರಬೇಕು, ಆರೋಗ್ಯವಾಗಿರಬೇಕು ಅಂತೇಳಿದ್ರೆ ಇದು ಬಹಳ ಮುಖ್ಯ ಅಂತೇಳಿ. ಇದರಲ್ಲಿ ಎರಡು ಮಾತಿಲ್ಲ. ವಿಜ್ಞಾನದಲ್ಲಿ ಕೂಡ ಇದನ್ನು ರಿಸರ್ಚ್ ಮಾಡಿ ನೋಡ್ಬೋದು. ಇನ್ನು ಆಧ್ಯಾತ್ಮಿಕದಲ್ಲಿ ಕೂಡ ಇದನ್ನು ಸ್ವಲ್ಪ ಸೂಕ್ಷ್ಮವಾಗಿ ಅರ್ಥ ಮಾಡಿ ನೋಡ್ಬೋದು. ಇನ್ನು ಅವರವರ ಭೌತಿಕ ಪ್ರಪಂಚದಲ್ಲಿ, ಅವರವರ ಜೀವನದಲ್ಲಿ ಕೂಡ ಇದನ್ನು ಸೂಕ್ಷ್ಮವಾಗಿ ಅರ್ಥ ಮಾಡಿ ನೋಡ್ಬೋದು. ಇದಕ್ಕೆ ಉತ್ತರ ಸಿಕ್ಕೇ ಸಿಗ್ತದೆ. ಅರ್ಥ ಆಯ್ತಲ್ಲ ಹೇಳೋದು? ಒಂದು ವಿಷಯ. ಆರೋಗ್ಯ ಕೆಟ್ಟು ಹೋಗುವುದು ಹೇಗೆ? ಮುಖ್ಯವಾಗಿ ಆರೋಗ್ಯ ಕೆಟ್ಟು ಹೋಗುವುದು ಹೇಗೆ? ಆರೋಗ್ಯ ಕೆಟ್ಟು ಹೋಗುವುದು ನಮ್ಮ ಭಾವನೆಗಳಿಂದಾಗಿ, ನಮ್ಮ ಥಾಟ್ಸ್ಗಳಿಂದಾಗಿ. ಮುಖ್ಯವಾಗಿ ಬೇಸ್, ಈ ಭಾವನೆಯು ಮನಸ್ಸು ಒಟ್ಟಿಗೆ ಸೃಷ್ಟಿಯಾಗಿಕೊಳ್ತದೆ, ಪಟ್ಟ ಅಂತೇಳಿ. ಒಂದು ಶ್ವಾಸ ಒಳಗೆ ಹೋಗುವ ಒಂದು ಭಾವನೆ ಸೃಷ್ಟಿಯಾಯಿತು, ಅದರೊಟ್ಟಿಗೆ ಒಂದು ಮನಸ್ಸು ಸೃಷ್ಟಿಯಾಯಿತು, ಜೊತೆಗೆ ಅದು ಹೊರಗೆ ಬಂದಾಯಿತು. ಆ ಭಾವನೆ, ಆ ಥಾಟ್ಸ್ ಸ್ಟ್ರಾಂಗ್ ಆಗಿದ್ದ ಪಕ್ಷದಲ್ಲಿ ಅದೇ ಥಾಟ್ಸ್ ನಮ್ಮ ಒಳಗೆ ಹೋಗ್ತಾ 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 ಅದೇ ಸೃಷ್ಟಿಯಾಗಿಕೊಳ್ತದೆ. ಏನೋ ಒಂದು ಸಣ್ಣ ಒಂದು ವಿಚಾರ ಇರ್ತದೆ, ಏನೋ ಒಂದು ಸಣ್ಣ ಒಂದು ವಿಚಾರ, ಮನಸ್ಸು ವೀಕ್ ಆಯಿತು, ಯಾರೋ ಒಬ್ಬ ಬಂದು ಹೇಳ್ತಾನೆ, ಹಾಗೆ ಮಾಡು, ಹೀಗೆ ಮಾಡು, ಆ ಮದ್ದು ತಗೋ, ಈ ಮದ್ದು ತಗೋ, ಆ ಡಾಕ್ಟರ್ ನೋಡು, ಈ ಡಾಕ್ಟರ್ ನೋಡು ಅಂತ ಹೇಳುವಾಗ ಅವನಿಗೇ ಅವನ ಆತ್ಮವಿಶ್ವಾಸ ಕಮ್ಮಿ ಆಗಿಕೊಳ್ತದೆ. ಹೌದಾ ಏನೋ, ಒಂದು ಸಲ ಹೋಗಿ ನೋಡುವ, ಎಲ್ಲರೂ ಹೇಳ್ತಾ ಇದ್ದಾರೆ ಅಂತೇಳಿ. ಸತ್ಯವಾದ ವಿಚಾರ ಇದು. ನಿಮ್ಮ ಮನಸ್ಸು ಸ್ಟ್ರಾಂಗ್ ಆಗಿದ್ದ ಪಕ್ಷದಲ್ಲಿ ಯಾರ ಮಾತನ್ನು ನೀವು ಕೇಳಲಿಕ್ಕೆ ಸಾಧ್ಯ ಇಲ್ಲ. ನಿಮಗೆ ಗೊತ್ತಾಗ ಏನು ಮಾಡಬೇಕು ಅಂತೇಳಿ, ಯಾವ ರೀತಿ ಇರಬೇಕು ಅಂತೇಳಿ ಆಟೋಮೆಟಿಕ್ ಗೊತ್ತಾಗ್ತದೆ ಅದು. ಆದ ಕಾರಣ ಹೇಳಿದ್ದು, ಸ್ವಲ್ಪ ಹಿರಿಯರ ಮಾತು, ನಿಮ್ಮ ಮನೆಯಲ್ಲಿರುವ ಹಿರಿಯರ ಮಾತನ್ನು ಕೇಳಿ, ಅವರು ಹೇಳಿದ ವಿಚಾರವನ್ನು ಜೀವನದಲ್ಲಿ ಪಾಲಿಸಲಿಕ್ಕೆ ಪ್ರಯತ್ನ ಪಡಿ. ಅರ್ಥ ಆಗ್ತದ? ಅಡುಗೆ ಮನೆಯ ವಿಚಾರ ಸರಿಯಾಗಿ ಒಬ್ಬರು ಅರ್ಥ ಮಾಡಿಕೊಂಡ್ರೆ, ಅಡುಗೆ ಮನೆಯ ವಿಚಾರವನ್ನು ಸರಿಯಾಗಿ ಒಬ್ಬರು ಅರ್ಥ ಮಾಡಿಕೊಂಡ್ರೆ ಎಲ್ಲ ಔಷಧಿಗಳು ಅಡುಗೆ ಮನೆಯಲ್ಲೇ ಉಂಟು. ನಮ್ಮ ಸ್ವಲ್ಪ ಹಿರಿಯರಿದ್ದಾರೆ, ವಯಸ್ಸಾದವರು, ಅವರ ಹತ್ರ ಕೇಳಿದರೆ ಅನೇಕ ರೀತಿಯ ಗಿಡಮೂಲಿಕೆಗಳು ಅವರವರ ಮನೆಯಲ್ಲಿ ಹಿಂದಿನವರು ಮಾಡ್ತಾಯಿದ್ದರು, ವಯಸ್ಸಾದವರೆಲ್ಲ. ಏನೊಂದು ಜ್ವರ ಬಂತ, ಒಂದು ಕಷಾಯ ಮಾಡಿಕೊಡ್ತಾರೆ, ಏನೊಂದು ಜ್ವರ ಬಂತ, ಏನೊಂದು ಮೂಲಿಕೆಯನ್ನು ತಂದು ಕೊಡ್ತಾರೆ. ಇದನ್ನೆಲ್ಲ ಕೇಳಿ ತಿಳಿದುಕೊಳ್ಳಿ. ನಿಮ್ಮ ಹಿರಿಯರಿದ್ದರೆ ಮುಂದೆ ಇದೊಂದು ದಿನ ಬಹಳ ಪ್ರಯೋಜನಕ್ಕೆ ಬರ್ತದೆ ಅಂತ ಹೇಳೋದು, ತುಂಬ ಪ್ರಯೋಜನಕ್ಕೆ ಬರ್ತದೆ. ಹಾಗೆ ನಮ್ಮ ಭಾವನೆಗಳು ವೀಕ್ ಆದಾಗ, ತಪ್ಪಾದ ಭಾವನೆಗಳು ನಮ್ಮೊಳಗೆ ಸೃಷ್ಟಿಯಾದಾಗ, ನಮ್ಮ ಮನಸ್ಸು ದುರ್ಬಲಗೊಂಡಾಗ ಈ ಆರೋಗ್ಯ ಸಮಸ್ಯೆ ಎಂಬುದು ನಮ್ಮ ಒಳಗೆ ಬಂದು ಸೇರುವುದು. ಆ ಮುಂಚೆ ಸೇರಿದ ಕೂಡಲೇ ಅದೇನೋ ಒಂದು ನಮಗೆ ಸೂಚನೆ ಕೊಡ್ತದೆ. ಆ ಕೂಡಲೇ ನಾವು ಎಚ್ಚೆತ್ತುಕೊಳ್ಬೇಕು, ಅದನ್ನು ಕೇರ್ಲೆಸ್ ಬಿಡಬಾರ್ದು, ಕೇರ್ಲೆಸ್ ಬಿಡಲೇಬಾರ್ದು. ಕೂಡಲೇ ಅದಕ್ಕೆ ಏನು ಬೇಕು, ನಮ್ಮ ಮನಸ್ಸಿಗೆ ಯಾವುದು ಸರಿ ಅಂತ ಕಾಣ್ತದೆ, ಒಂದು ಡಾಕ್ಟರ್ ಹತ್ರ ಹೋಗ್ಬೇಕಾ, ಡಾಕ್ಟರ್ ಹತ್ರ ಕೂಡಲೇ ಹೋಗಬೇಕು.
ಇಲ್ಲ ನಮ್ಮ ಮನೆಯಲ್ಲಿ ಏನೊಂದು ಔಷಧ ಮಾಡಿ ಕುಡಿಬೇಕಾ, ಕೂಡಲೇ ಕುಡಿಬೇಕು. ಇಲ್ಲ ನಾನು ಇವತ್ತೊಂದು ವೃತ್ತದಲ್ಲಿ ಇರ್ತೇನೆ, ಕೂಡಲೇ ಏನೋ ಒಂದು ಕೂಡಲೇ ಅದಕ್ಕೆ ಬೇಕಾದ ವಿಷಯವನ್ನು ನಮ್ಮಲ್ಲಿ ನಾವು ಕಂಡುಕೊಳ್ಬೇಕು. ಸ್ವಲ್ಪ ಕೇರ್ಲೆಸ್ ಬಿಟ್ಟರೆ ಇವತ್ತು ಬಹಳ ಸಮಸ್ಯೆಗೆ ಕಾರಣವಾಗ್ತದೆ. ಇವತ್ತೆಲ್ಲರ ಮನೆಯಲ್ಲಿ ಟ್ಯಾಬ್ಲೆಟ್. ಈ ಟ್ಯಾಬ್ಲೆಟ್ ಊಟ ಮಾಡೋದ್ರಿಂದ ಇಂಗ್ಲೀಷ್ ಮೆಡಿಸನ್ ಹಾಗೂ ಯಾವುದೇ ರೀತಿಯ ವಿಚಾರ ಮೆಡಿಸನ್ಗೆ ಸಂಬಂಧಪಟ್ಟದ್ದು ಇದೆಲ್ಲ ಕುಡಿಯುವುದರಿಂದ ಏನಾಗ್ತದೆ, ಆ ಕ್ಷಣಕ್ಕೆ ನಮಗೆ ಏನೋ ವ್ಯಾಧಿ ಹೋದಾಗಿರ್ತದೆ. ಆ ಕ್ಷಣಕ್ಕೆ ಏನೋ ಎಲ್ಲೋ ಒಂದು ಜ್ವರ ಬಿಟ್ಟು ಹೋಯಿತು ಅಂತ ಅನಿಸ್ತದೆ. ಆದರೆ ಜ್ವರ ಏನೋ ಕಮ್ಮಿ ಆಯಿತು, ಇನ್ನೊಂದು ಏನೋ ಸೃಷ್ಟಿಯಾಗ್ತಾ ಇರ್ತದೆ. ಮನುಷ್ಯರು ಊಟ ಮಾಡುವಂಥದ್ದೇ ವಿಚಾರ ಇದೆ, ಅದು ಗೊತ್ತಿಲ್ಲ. ಇವತ್ತು ಯಾವ ಮೂಲಿಗೆ ಊಟ ಮಾಡಬೇಕು, ಏನು ಊಟ ಮಾಡಬೇಕು ಗೊತ್ತಿಲ್ಲ. ಮಗು ಹುಟ್ಟುವಾಗಲೇ ಇಂಜೆಕ್ಷನಲ್ಲಿ ಹುಟ್ಟೋದು, ಮಗು ಪ್ರಪಂಚಕ್ಕೆ ಬರುವಾಗಲೇ ಔಷಧಿ ಜೊತೆ ಬರೋದು, ಮೆಡಿಸನ್ನ ಜೊತೆ ಬರೋದು ಮಗು. ಆಗಿರುವಾಗ ಆ ಮಗುವಿನಿಗೆ ಜೀವನ ಪೂರ್ತಿ ಆ ಮೆಡಿಸನ್ ತಾನೇ ಬೇಕು. ಸ್ವಲ್ಪ ವರ್ಷಗಳ ಹಿಂದೆ ಡೆಲಿವರಿ ಆಗುವ ಸಮಯದಲ್ಲಿ ಆಸ್ಪತ್ರೆಗೆ ಹೋದವರಿದ್ದಾರೆ. ನನಗೆ ತಿಳಿದು ಯಾರು ಆಸ್ಪತ್ರೆಗೆ ಹೋದವರಿಲ್ಲ. ಒಂದು 60 ವರ್ಷದ ಹಿಂದೆ ಎಲ್ಲ ಡೆಲಿವರಿ ಆದರೆ ಮನೆಗೆ ಬಂದು ಡೆಲಿವರಿ ಮಾಡಿ ಹೋಗ್ತಾಯಿದ್ರು. ಮತ್ತು ಈ ರೀತಿ ಗರ್ಭಾವಸ್ಥೆಯಲ್ಲಿರುವಾಗ ಆಸ್ಪತ್ರೆಗೆ ಹೋಗಿ ಟೆಸ್ಟ್ ಮಾಡಿ ಮೆಡಿಕಲಿಗೆ ಹೋಗಿ ಮಾತ್ರೆ ತಗೊಂಡು ಡಾಕ್ಟರ ಸಹಾಯದಿಂದ ಯಾರೂ ಮಕ್ಕಳನ್ನು ಹೆರಲಿಲ್ಲ. ಅಲ್ಲ, ಇವತ್ತು ಇಷ್ಟು ಆರೋಗ್ಯ ಸಮಸ್ಯೆ ಬರಲಿಕ್ಕೆ ಕಾರಣ ಏನು ಅಂತ ಹೇಳೋದು. ಇವತ್ತು ಹಾಗೆಲ್ಲಲ್ಲ. ಇವತ್ತು ಪ್ರತಿಯೊಂದು ವಿಚಾರ ಕೂಡ ಔಷಧ, ಪ್ರತಿಯೊಂದು ವಿಚಾರ ಕೂಡ ಟ್ಯಾಬ್ಲೆಟ್ ತಗೊಳ್ಳೇಬೇಕು. ಒಂದೊಂದು ಮನೆಯಲ್ಲಿ ಎಷ್ಟು ಟ್ಯಾಬ್ಲೆಟ್ ಉಂಟು, ಒಬ್ಬೊಬ್ಬರ ಕೋಣೆಯಲ್ಲಿ ಎಷ್ಟೆಷ್ಟು ಟ್ಯಾಬ್ಲೆಟ್ ಉಂಟು, ಎಷ್ಟೆಷ್ಟು ಔಷಧಿ ಉಂಟು. ಅಲ್ವಾ? ಸತ್ಯ ಅಲ್ವಾ ಇದು? ಏನಾಗ್ಬೋದು ನಮ್ಮ ಒಳಗಿನ ವಿಚಾರಗಳೆಲ್ಲ ಬಲವಂತವಾಗಿ ಅದು ನಿಲ್ಲಿಸ್ತದಲ್ವಾ? ಒಂದು ಜ್ವರ ಅಂತ ಹೇಳಿದರೆ 2 ದಿನ 3 ದಿನ ಅದು ಹೋಗಲೇಬೇಕು. ಒಂದು ದಿನ ಇರ್ತದೆ ಸ್ವಲ್ಪ, ಒಂದು ದಿನ ಸ್ವಲ್ಪ ಇರ್ತದೆ, ಮರುದಿನ ಅದು ಯಾವುದೋ ಒಂದು ರೀತಿ ಅದು ಹೋಗ್ತದೆ. ಅದು ಹೋಗಲಿಲ್ವಾ, ಒಂದು ದಿನ ಬರೋ ಜ್ವರದಲ್ಲೇ ನಾವು ಅರ್ಥ ಮಾಡಿಕೊಳ್ಬೇಕು, ಇದೇನೋ ನಮಗೆ ಸೂಚನೆ ಕೊಡ್ತಾ ಉಂಟು ಅಂತೇಳಿ. 2 ದಿನ 3 ದಿನಕ್ಕೆ ನಾವು ಕಾಯಬಾರ್ದು. ರಾತ್ರಿ ಒಂದು ತಲೆನೋವು ಬಂತ, ಸ್ವಲ್ಪ ವ್ಯತ್ಯಾಸ ಆಯಿತು, 1 ಗಂಟೆ ಜಾಸ್ತಿ ಆಯಿತು, ಇಲ್ಲ ಯಾವಾಗಲೂ ತಲೆನೋವು ಬರ್ತದೆ, ಒಂದು ಅರ್ಧ ಗಂಟೆ ಇರ್ತದೆ, ಹೋಗ್ತದೆ, ಪರವಾಗಿಲ್ಲ. ಇದು 1 ಗಂಟೆ ಆಯಿತು 2 ಗಂಟೆ ಆಯಿತು ಅಂತ ಹೇಳಿದ್ರೆ ಕೂಡಲೇ ಅದಕ್ಕೆ ಬೇಕಾದ ವ್ಯವಸ್ಥೆಯನ್ನು ಮಾಡಿಕೊಳ್ಳಿ ಅಂತ ಹೇಳೋದು. ಅದು ನಿಮ್ಮ ಜ್ಞಾನಕ್ಕೆ ಬಿಟ್ಟದ್ದು. ಡಾಕ್ಟ್ರ್ ಹತ್ರ ಹೋಗ್ತೀರಾ, ಅಲ್ಲ ನಿಮ್ಮ ಮನೆ ಹಿರಿಯರ ಹತ್ರ ಕೇಳ್ತೀರಾ, ಅಲ್ಲ ಯಾವುದೋ ಅನೇಕ ರೀತಿಯಲ್ಲಿ ಔಷಧವನ್ನೆಲ್ಲ ಹೇಳ್ತಾರೆ ಯೂಟ್ಯೂಬಲ್ಲೆಲ್ಲ ಅಲ್ವಾ, ಅನೇಕ ರೀತಿಯಲ್ಲಿ ಹೇಳ್ತಾರೆ ಎಲ್ಲರಿಗೂ ಒಳ್ಳೆಯದಾಗಲಿ. ಆದರೆ ಅದನ್ನು ಯಾರು ಮಾಡೋರಿಲ್ಲ. ನಾವು ಸಹ ನೋಡಿದ್ದೇವೆ ಎಷ್ಟು ಔಷಧಿ, ಒಳ್ಳೆ ಔಷಧಿಯನ್ನು ಹೇಳ್ತಾ ಇದ್ದಾರೆ, ನಿಜವಾಗಿ ಸತ್ಯ ಅದು. ಆದರೆ ಅದನ್ನು ಮಾಡಲಿಕ್ಕೆ ಆಗೋದಿಲ್ಲ, ಗೊತ್ತಿಲ್ಲ ಮಾಡಲಿಕ್ಕೆ. ಅದಕ್ಕೆ ಹೇಳೋದು, ಹಿರಿಯರು ಬೇಕು, ಗೊತ್ತಿದ್ದವರಿರಬೇಕು, ಅವರ ಸಲಹೆಯನ್ನು ಪಡ್ಕೊಳ್ಳಿ, ಆಗ ನಿಮಗೆಲ್ಲದಕ್ಕೂ ಪ್ರಯೋಜನಕ್ಕೆ ಬರ್ತದೆ. ಸ್ವಲ್ಪ ಅನುಭವ ಇದ್ದವರ ಜೊತೆ ಸ್ವಲ್ಪ ಬೆರೀರಿ. ಒಂದು ವಿಷಯ ಇದು ಮುಖ್ಯವಾಗಿ ಹೇಳಲಿಕ್ಕೆ ಬಂದದ್ದು ಯಾವ ಕಾರಣಕ್ಕೆ ಅಂತ ಹೇಳಿದರೆ, ಇವತ್ತಿನ ಸಣ್ಣ ಸಣ್ಣ ಮಕ್ಕಳಲ್ಲಿ ವಿಪರೀತವಾದ ಆರೋಗ್ಯ ಸಮಸ್ಯೆ ಇದೆ, ವಿಪರೀತವಾದ ಸಮಸ್ಯೆಗಳಿದೆ. ಬೆಳವಣಿಗೆಯಲ್ಲಿ ಸಮಸ್ಯೆ ಇದೆ, ಬುದ್ಧಿಯಲ್ಲಿಯೂ ಸಮಸ್ಯೆ ಇದೆ, ಶಕ್ತಿಯಲ್ಲಿಯೂ ಸಮಸ್ಯೆ ಇದೆ. ಆದರೆ ಇದಕ್ಕೆಲ್ಲ ಏನು ಕಾರಣ ಅಂತ ಹೇಳಿ ಸ್ವಲ್ಪ ನಾವು ಆಲೋಚನೆ ಮಾಡುವಾಗ ಇವತ್ತಿನ ಟೆಕ್ನಾಲಜಿ. ನಮ್ಮ ಗರ್ಭಾವಸ್ಥೆಯಲ್ಲಿರುವಾಗಲೇ ಫೋನಲ್ಲಿ ಮಾತಾಡಿಕೊಂಡು ಕಂಪ್ಯೂಟರ್ ಕೆಲಸ ಮಾಡಿಕೊಂಡಿರುವಾಗ ಆ ಮಗುವಿಗೆ ಎಷ್ಟು ಆ ರೇಡಿಯೇಷನ್ ಪ್ರಾಬ್ಲಮ್ ಮಾಡಲಿಕ್ಕಿಲ್ಲ. ವಿಜ್ಞಾನದಲ್ಲಿ ಹೇಳ್ತಾ ಉಂಟು ಇದರಲ್ಲಿ ಎಷ್ಟು ರೇಡಿಯೇಷನ್ ಉಂಟು, ಹೀಗಿರಬೇಕು ಅಂತೇಳಿ. ಆಗ ಗರ್ಭದಲ್ಲಿ ಬೆಳೆಯುವ ಮಗುವಿಗೆ ಎಂಥ ಶಕ್ತಿ ಇರ್ತದಾಗ, ಆಗ ಇದನ್ನು ಸ್ವೀಕಾರ ಮಾಡಿಕೊಂಡೇ ಅದು ಬೆಳಿಬೇಕಲ್ಲ, ಆಗ ಅದರದ್ದು ಟಚ್ ಬರಲೇಬೇಕಲ್ಲ. ಹೊರಗೆ ಬಂದ ಕೂಡಲೇ, ಗರ್ಭದಿಂದ ಹೊರಗೆ ಬಂದ ಕೂಡಲೇ ಅದರದ್ದು ಟಚ್ ಸಿಕ್ಕಲೇಬೇಕು. ಆಗ ಹುಟ್ಟುವ ಮಕ್ಕಳಿಗೆ ಈಗ ಫೋನು ಕಂಪ್ಯೂಟರ್ ಅಂದರೆ ಭಾಳ ಫಾಸ್ಟ್ ಗೊತ್ತಾಗೋದು, ಪಟ 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 ಅಂತೇಳಿ. ಫೋನ್ ಇಲ್ಲದ್ರೆ ಮಕ್ಕಳೇ ಇಲ್ಲ. ಏನಾಗ್ಬೋದು, ಕಣ್ಣು, ಆ ಕಣ್ಣು ಇನ್ನೂ ಕೂಡ
ಸ್ಟ್ರಾಂಗ್ ಆಗಲಿಲ್ಲ ಅದರ ನರನಾಡಿಯೆಲ್ಲ. ಸರಿಯಾಗಿ ಒಂದು ಮನುಷ್ಯನ ದೇಹದ ಒಳಗಿನ ಸ್ಥಿತಿಗತಿಗಳೆಲ್ಲ ಪಕ್ವವಾಗಿ ಸರಿಯಾದ ರೀತಿಯಲ್ಲಿ ಬರಬೇಕು ಅಂತಂದರೆ 18 ವರ್ಷ ಆಗಬೇಕು. 18 ವರ್ಷ ಆಗುವ ಎಲ್ಲ ವಿಷಯಗಳು ಸ್ಟ್ರಾಂಗ್ ಆಗಿರ್ತದೆ. ಇದು 5 ವರ್ಷದಲ್ಲೇ ಫೋನ್ ನೋಡಿಕೊಂಡು, 6 ವರ್ಷದಲ್ಲೇ ಫೋನ್ ನೋಡಿಕೊಂಡು, 10 ವರ್ಷದಲ್ಲೇ ಫೋನ್ ನೋಡಿಕೊಂಡು, 12 ವರ್ಷದಲ್ಲೇ ಫೋನ್ ನೋಡಿಕೊಂಡು ಆಗುವಾಗ ಒಂದು 40 ವರ್ಷ ಆಗುವಾಗ ಏನಾಗ್ಬೋದು ಕತೆ? ಸಣ್ಣ ಸಣ್ಣ ಮಕ್ಕಳಿಗೆ ಕನ್ನಡಕ ಅಲ್ವಾ? ಏನಾಗ್ಬೋದು ಕತೆ ಅಂತ ಕೇಳೋದು. ಮತ್ತು ಹೊರಗಿನೆಲ್ಲ ಆಹಾರಗಳು. ಈಗಿನ ಮಕ್ಕಳು ಯಾರು ಕೂಡ ಸರಿಯಾಗಿ ಊಟವೇ ಮಾಡೋದಿಲ್ಲ ಮನೆಯಲ್ಲಿ. ಎಷ್ಟು ಹೇಳಿದರೂ ಊಟ ಮಾಡಿದರೂ ಊಟ ಮಾಡೋದಿಲ್ಲ, ಹೊರಗಿನದ್ದೇ ಬೇಕು ಎಲ್ಲ. ಎಂಥದ್ದು ಜಂಕ್ ಫುಡ್ಸ್ ಎಲ್ಲ, ಹೊಸ 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 ಫುಡ್ಡುಗಳೆಲ್ಲ, ಅದನ್ನೇ ಊಟ ಮಾಡೋದು. ಈಗ ನಾವು ಸ್ವಲ್ಪ ಆಲೋಚನೆ ಮಾಡುವಾಗ, ಈಗ ಹಾಗೆ ಓದೋರ ವಿಚಾರ ಬೇರೆ, ಅರ್ಥ ಆಯ್ತಲ್ವ? ಈ ಮಾತಿನಲ್ಲಿ ಸತ್ಯ ಉಂಟು ಅಂತ ಆದರೆ, ಇವತ್ತು ಹೇಳುವ ಮಾತಿನಲ್ಲಿ ಸತ್ಯ ಉಂಟು ಅಂತ ಆದರೆ, ಎಲ್ಲ ಅಮ್ಮಂದಿರು, ಮುಖ್ಯವಾಗಿ ಅಮ್ಮಂದಿರಿಗೆ ಬೇಕಾದ ವಿಚಾರ, ಎಲ್ಲ ಅಮ್ಮಂದಿರು ಆ ಮಕ್ಕಳನ್ನು ಒಂದು 12 ವಯಸ್ಸಿನವರೆಗೆ ಬಹಳ ಸ್ಟ್ರಿಕ್ಟಾಗಿ ಬೆಳೆಸಬೇಕು, ಬಹಳ ಕಟ್ಟುಪಾಡಲ್ಲಿ ಬೆಳೆಸಬೇಕು, ಭಯದಲ್ಲಿ ಬೆಳೆಸಬೇಕು. ನಿಮ್ಮಲ್ಲಿ ಎಷ್ಟು ಕೋಟೆ ಸಹ ಇರ್ಬೋದು, ನೀವೆಷ್ಟು ದೊಡ್ಡ ಶ್ರೀಮಂತರಾಗಿರ್ಬೋದು, ಅರ್ಥ ಆಯ್ತಾ? ಆದರೆ ಮಕ್ಕಳ ವಿಚಾರದಲ್ಲಿ ಅದನ್ನು ತೋರಿಸ್ಲಿಕ್ಕೆ ಹೋಗಬೇಡಿ. ಮಕ್ಕಳ ವಿಚಾರದಲ್ಲಿ ಎಲ್ಲ ಮಕ್ಕಳಲ್ಲಿ ಬಡವರ ಮಕ್ಕಳು ಹೇಗೆ ಬೆಳೀತದೆ ಆ ರೀತಿ ಬೆಳೆಸಿ. ಒಳ್ಳೊಳ್ಳೆ ಮನೆ ಊಟ, ಅರ್ಥ ಆಯ್ತಾ? ಒಳ್ಳೆ ಸೊಪ್ಪು ತರಕಾರಿ, ಒಳ್ಳೆ ಪ್ರೋಟೀನ್ ಇರೋದು, ಅದು ವೆಜ್ ಆದರೂ ಸರಿ, ನಾನ್ ವೆಜ್ ಆದರೂ ಸರಿ, ಅದು ನಿಮ್ಮ ಆಯ್ಕೆ. ಆ 12 ವರ್ಷದವರೆಗೆ ಆ ಮಕ್ಕಳನ್ನು ಸರಿಯಾದ ರೀತಿಯಲ್ಲಿ ತಗೊಂಡು ಬರಬೇಕು. ಮತ್ತು 12ರಿಂದ ಮತ್ತೊಂದು 6 ವರ್ಷ, 18 ವರ್ಷ ಆ ಮಕ್ಕಳು ಹೇಗೋ ಒಂದು ಮ್ಯಾನೇಜ್ ಮಾಡ್ತಾರೆ. ಆ 12 ವರ್ಷದ ಪ್ರಾಕ್ಟೀಸ್ ಉಂಟಲ್ಲ, ಅದು ಆಟೋಮೆಟಿಕ್ ತಗೊಂಡು ಹೋಗ್ತದೆ. ಮತ್ತು 18 ವರ್ಷದ ಮೇಲೆ ಅದು ಸ್ವಲ್ಪ ಚೇಂಜ್ ಆಗ್ತದೆ, ಅದಕ್ಕೇನು ಮಾಡಲಿಕ್ಕೆ ಆಗೋದಿಲ್ಲ. ಆದರೆ ಈ ಬೇಸಿಕ್ಕಾಗಿ ಕೊಡುವ ಆಹಾರ ಉಂಟಲ್ವ, ಒಳ್ಳೆ ನೀರು ಕುಡಿಲಿಕ್ಕೆ ಹೇಳಬೇಕು, ಬೆಳಿಗ್ಗೆ ಬೇಗ ಏಳಲಿಕ್ಕೆ ಹೇಳಬೇಕು ಮಕ್ಕಳಿಗೆ. ಮಕ್ಕಳಿಗೆ ಅಪ್ಪ ಅಮ್ಮ ಅಂತ ಹೇಳಿದರೆ ಭಯ ಇರಬೇಕು. ಮಕ್ಕಳಿಗೆ ಅಪ್ಪ ಅಮ್ಮ ಅಂದರೆ ಭಯ ಇಲ್ಲದಿದ್ದರೆ ಭಾಳ ಕಷ್ಟ ಉಂಟು, ತುಂಬ ಕಷ್ಟ ಉಂಟು. ಇದು ಯಾಕೆ ಹೇಳ್ತಾನೆ ಅಂತ ಹೇಳಿದರೆ, ಅದೆಷ್ಟೋ ಅಮ್ಮಂದಿರು ಹೇಳಿದಂಥ ವಿಚಾರ. ಆರೋಗ್ಯ ಸಮಸ್ಯೆ, ಆರೋಗ್ಯ ಸಮಸ್ಯೆ, ಆರೋಗ್ಯ ಸಮಸ್ಯೆ. ಯಾರಿಗೆ? ಎಲ್ಲ ಮಕ್ಕಳಿಗೆ. ಕಾರಣ ಏನು? ಮನೆಯಲ್ಲಿ ಯಾವುದು ಊಟ ಮಾಡೋದಿಲ್ಲ, ಎಲ್ಲ ಹೊರಗಿದ್ದೇ ಆಗಬೇಕು. ಎಷ್ಟು ಹೇಳಿದರೂ ಊಟ ಮಾಡೋದಿಲ್ಲ. ಅದಕ್ಕೆ ಕಾರಣ ಏನು? ಅದಕ್ಕೆ ಕಾರಣ ಏನು ಅಂತ ಹೇಳುವಾಗ, ಅಮ್ಮನ ಗರ್ಭಾವಸ್ಥೆ ಅಂತೇಳಿ ಹೇಳು. ಆ ಸಮಯದಲ್ಲಿ ಅಮ್ಮ ಯಾವ ರೀತಿ ಇದ್ದರೂ ಅದೇ ವಿಚಾರ ಈ ಮಗು ತನ್ನಿಂತಾನಾಗಿ ಅಮ್ಮನ ಗರ್ಭದಿಂದ ಹೊರಗೆ ಬಂದಾಗ, ಈ ಭೂಮಿಗೆ ಬಂದ ಮೇಲೆ ತನ್ನಿಂತಾನಾಗಿ ಅದು ನಡೆದುಕೊಂಡು ಹೋಗ್ತದೆ. ಇದು ಕಂಟ್ರೋಲ್ ಮಾಡಲಿಕ್ಕೆ ಭಾಳ ಕಷ್ಟ ಇದೆ. ಏನೋ ಸ್ವಲ್ಪ ಸೂಕ್ಷ್ಮವಾಗಿ ಆಲೋಚನೆ ಮಾಡಬೇಕು ಅಂತ ಹೇಳೋದು. ಮಗುವಾದ ನಂತರ ಅಯ್ಯೋ ಹಾಗೆ ಆಯಿತು ಹೀಗೆ ಆಯಿತು ಅಂತೇಳಿ ಅಳುವುದಕ್ಕಿಂತ, ಮಗು ಮಾಡುವ ಮುಂಚೆ, ಒಂದು ಸೃಷ್ಟಿ ಮಾಡುವ ಮುಂಚೆ ಸ್ವಲ್ಪ ಆಲೋಚನೆ ಮಾಡಿ ಸೃಷ್ಟಿ ಮಾಡಿದರೆ ಒಳ್ಳೆಯದು. ಅದಕ್ಕೆ ಇಷ್ಟೆಲ್ಲ ಕತೆ ಹೇಳಿದ್ದು, ಅರ್ಥ ಆಯ್ತಲ್ಲ? ಇನ್ನಾದರೂ ಹೇಳೋದು, ಇನ್ನಾದರೂ ಎಚ್ಚೆತ್ತುಕೊಳ್ಬೇಕು. ಇನ್ನು ಮುಂದೆ ಮುಂದೆ ಆರೋಗ್ಯ ಸಮಸ್ಯೆ ವಿಪರೀತ ಬರ್ತದೆ. ಮನೆಯ ಸುತ್ತ ಒಳ್ಳೊಳ್ಳೆ ಗಿಡ ಮರಗಳನ್ನು ಬೆಳೆಸಬೇಕು, ಒಳ್ಳೆ ಔಷಧಿಯ ಗಿಡ ಮರಗಳಾಗಬೇಕು, ಔಷಧಕ್ಕೆ ಸಂಬಂಧಪಟ್ಟದ್ದು. ತುಳಸಿ, ಬಿಲ್ವ, ಲಿಂಬೆ, ತುಂಬೆ, ಹೀಗೆ ತುಂಬ ವಿಚಾರಗಳುಂಟು ಮನೆಯಲ್ಲಿ ಬೆಳೆಯುವಂಥದ್ದೆಲ್ಲ. ಇದನ್ನೆಲ್ಲ ಬೆಳಿಬೋದಲ್ಲಿ. ಒಂದು ಪಾಟಲ್ಲಾದರೂ ಬೆಳೆಸಿ, ಜಾಗ ಇಲ್ಲ ಅಂತ ಹೇಳಿದ ಪಕ್ಷದಲ್ಲಿ. ಸಸಿಗಳು ಬೇಕು ಅಂತ ಹೇಳೋದು. ಮನುಷ್ಯನ ಹತ್ರ ಸಸಿಗಳಿರಬೇಕು ಯಾವುದೋ ಒಂದು ರೀತಿಯಲ್ಲಿ. ಸೂರ್ಯನ ಕಿರಣ ಮನೆಯ ಒಳಗೆ ಬರುವಾಗಿರಬೇಕು. ಸೂರ್ಯನ ಕಿರಣ ಮನೆಯ ಒಳಗೆ ಬರುವಾಗಿರಬೇಕು. ಮನೆಯಲ್ಲಿ ಯಾವತ್ತೂ ಬೆಳಕು ಇರಬೇಕು. ನಮ್ಮ ದೇಹ ಸೂರ್ಯನ ಕಿರಣವನ್ನು ಸ್ಪಂದಿಸ್ತಾನೇ ಇರಬೇಕು. ಬಹಳ ಮುಖ್ಯ ಈ ಸೂರ್ಯನ ಕಿರಣ ಎಂಬುದು. ಆ ಸೂರ್ಯನ ಕಿರಣ ಇಲ್ಲದ್ರೆ, ಸೂರ್ಯ ಇಲ್ಲದ್ರೆ ನಾವು ಯಾರು ಇರಲಿಕ್ಕೆ ಸಾಧ್ಯವೇ ಇಲ್ಲ. ಅರ್ಥ ಆಯ್ತಲ್ವ? ಒಂದು ವಿಚಾರ. ಸೂರ್ಯ ಕೊಡುತ್ತಾನೆ, ಆದರೆ ಅದನ್ನು ಬೆಳೆಸಬೇಕಲ್ಲ ಭೂಮಿ ತಾಯಿ. ನಾವೆಲ್ಲ ಬೆಳಿಬೇಕಲ್ಲ. ನಾವೆಲ್ಲ ಬೆಳಿಬೇಕಾದ್ರೆ ಚಂದ್ರ ಬೇಕು ಅಂತ ಹೇಳೋದು. ಆ ಚಂದ್ರ ಇಲ್ಲದ್ರೆ ನಾವು ಬೆಳೀಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳೋದು. ಅರ್ಥ ಆಗ್ತಾ ಹೇಳೋದು? ದೇಹದಲ್ಲಿ ನೀರು ಯಾವಾಗ ಕಡಿಮೆ ಆಗ್ತದೆ ದೇಹದಲ್ಲಿ,
ಆವಾಗ ಅವನಿಗೆ ಆರೋಗ್ಯ ಸಮಸ್ಯೆ ಬಂತು ಅಂತೇಳಿ ಅರ್ಥ. ಅರ್ಥ ಆಯ್ತಲ್ಲ? ವಾತ ಪಿತ್ತ ಕಫ ಅಂತೇಳಿ ಇದರಲ್ಲಿ ಯಾವುದಾದ್ರು ಒಂದು ವ್ಯತ್ಯಾಸ ಆದರೆ, ಅರ್ಥ ಆಯ್ತಲ್ಲ? ದೇಹದಲ್ಲಿ ನೀರಿನ ಅಂಶ ಕಡಿಮೆ ಆದರೆ ಅವನಿಗೆ ಆರೋಗ್ಯ ಸಮಸ್ಯೆ ಬಂತು ಅಂತ ಅರ್ಥ. ಅದೇ ರೀತಿ ದೇಹದಲ್ಲಿ ನೀರಿನ ಅಂಶ ಜಾಸ್ತಿ ಆದರೆ ಅವನಿಗೆ ಆರೋಗ್ಯ ಸಮಸ್ಯೆ ಬಂತು ಅಂತೇಳಿ ಅರ್ಥ. ಮುಖ್ಯವಾಗಿ ಆ ನೀರಿದ್ದರೆ ಎಲ್ಲವೂ ನಿಲ್ಲುವುದಾಗಲ್ಲಿ. ಅರ್ಥ ಆಯ್ತಲ್ವ? ಅದೇ ರೀತಿ ದೇಹದಲ್ಲಿ ಅಗ್ನಿಯ ಅಂಶ ಕಡಿಮೆ ಆದರೂ ಕಷ್ಟ, ಹೆಚ್ಚಾದರೂ ಕಷ್ಟ. ಅದೇ ರೀತಿ ದೇಹದಲ್ಲಿ ವಾಯುವಿನ ಅಂಶ ಹೆಚ್ಚಾದರೂ ಕಷ್ಟ, ಕಡಿಮೆ ಆದರೂ ಕಷ್ಟ. ಭಾಳ ಸೂಕ್ಷ್ಮವಾಗಿ ಆಲೋಚನೆ ಮಾಡಿ. ಇದಕ್ಕೆಲ್ಲ ಸುಲಭವಾದ ಮದ್ದು ನಮ್ಮಲ್ಲೇ ಇದೆ, ನಮ್ಮ ಮನಸ್ಸು. ನಮ್ಮ ಮನಸ್ಸನ್ನು ನಮ್ಮ ಹಿಡಿತದಲ್ಲಿ ಇಟ್ಟುಕೊಳ್ಳಿಕ್ಕೆ ನಾವು ಪ್ರಯತ್ನ ಪಟ್ಟರೆ, ನಮಗೆ ಒಂದು ಮಾರ್ಜಿನ್ ಹಾಕಿ ನಾವು ಜೀವನ ಮಾಡಿದರೆ, ನಮಗೊಂದು ಕಟ್ಟುಪಾಡು ಹಾಕಿ ನಾನು ಇಷ್ಟು ಗಂಟೆಗೆ ಏಳಬೇಕು, ಇಷ್ಟು ಗಂಟೆಗೆ ಎದ್ದೇ ಆಗಬೇಕು. ಇದು ಸಂಸಾರದಲ್ಲಿದ್ದವರಿಗೆ ಭಾಳಷ್ಟು ಮುಖ್ಯವಾದ ಸಂದೇಶ ಇದು. ತಾಯಿ ತಂದೆ ಹೇಗೆ ಇದ್ದಾರೆ ಅದೇ ರೀತಿ ಮಕ್ಕಳು ಬೆಳೆಯೋದು ಅಂತ ಹೇಳೋದು. ಆ ಮಕ್ಕಳು ದೊಡ್ಡದಾದ ನಂತರ ಸರಿ ಬರೋದಿಲ್ಲ, ಅದು ವ್ಯತ್ಯಾಸ. ಆದರೆ ಆ ಮಗು ಸಣ್ಣ ವಯಸ್ಸಿನಿಂದಲೇ ಆ ಪ್ರಾಕ್ಟೀಸಲ್ಲಿ ಬರಬೇಕು. ಅಪ್ಪ 5 ಗಂಟೆಗೆ ಹೇಳ್ತಾರೆ, ನಮ್ಮ ಮನೇಲಿ 5 ಗಂಟೆಗೆ ಹೇಳೋದು ಸಿಸ್ಟಮ್ ಅಂತ ಇದ್ದರೆ ಆ ಮಗು ತನ್ನಿಂತಾನಾಗಿ 5 ಗಂಟೆಗೆ ಹೇಳ್ತದೆ. ನಮ್ಮ ಮನೇಲಿ 4 ಗಂಟೆಗೆ ಹೇಳೋದು, ಎದ್ದು ಬೆಳಿಗ್ಗೆ ಪೂಜೆ ಪುರಸ್ಕಾರ ಅದು ಇದೆಲ್ಲ ಇದೆ ಅಂತೇಳಿ ಆ ಮಗು ಸಣ್ಣ ವಯಸ್ಸಿನಿಂದಲೇ ನೋಡ್ತಾ ಇದ್ದರೆ ಆ ಮಗು ತನ್ನಿಂತಾನಾಗಿ 4 ಗಂಟೆಗೆ ಹೇಳ್ತದೆ. ಇದು ಪ್ರಾಕ್ಟಿಕಲ್ ಆಗಿ ಬರುವ ಸ್ಥಿತಿ, ಒಬ್ಬರು ಹೇಳಿ ಬರುವುದಲ್ಲ. ಆಗ ನಾವು ಮಾಡಿದರೆ ನಮ್ಮ ಮಕ್ಕಳು ಮಾಡ್ತಾರೆ. ಆಗ ತಾಯಿ ತಂದೆಯವರು ಏನು ಮಾಡ್ತಾರೆ, ಅರ್ಥ ಆಯ್ತಾ? ತಾಯಿ ತಂದೆಯವರು ಏನು ಮಾಡ್ತಾರೆ, ಯಾವ ಸಂಸ್ಕಾರದಲ್ಲಿದ್ದಾರೆ, ಮನೇಲಿ ಯಾವ ರೀತಿ ಮಾತಾಡ್ತಾರೆ, ಮನೇಲಿ ಯಾವ್ಯಾವ ರೀತಿಯಲ್ಲೆಲ್ಲ ಇದ್ದಾರೆ, ಅದರ ಮೇಲೆ ಡಿಪೆಂಡ್ ಆಗಿ ಮಕ್ಕಳಿರೋದು ಅಂತ ಹೇಳೋದು. ಏನೋ ನಾವು ಸ್ವಲ್ಪ ಸೂಕ್ಷ್ಮವಾಗಿ ಅರ್ಥ ಮಾಡಿಕೊಳ್ಳುವ. ಎಲ್ಲರಿಗೂ ಆಸ್ತಿ ಅವರವರ ಮಕ್ಕಳು. ಅವರವರ ಮಕ್ಕಳಿಂದ ದೊಡ್ಡ ಆಸ್ತಿ ಯಾವುದೂ ಇಲ್ಲ, ಹೇಳೋದು ವಿಷಯ. ಏನು ಇಲ್ಲದವರ ಮಕ್ಕಳು ಆ ರೋಡ್ ಸೈಡಲ್ಲೆಲ್ಲ ಜೀವನ ಮಾಡ್ತಾರೆ. ಅವರ ಮಕ್ಕಳಿಗೆ ಒಂದು ಕಾಯಿಲೆ ಬರ್ತದ, ಆ ಮಗುವನ್ನಲ್ಲಿ ತೊಟ್ಲಲ್ಲಿ ಹಾಕಿ ಸೀರೆ ಕಟ್ಟಿಬಿಟ್ಟು ಅಲ್ಲಿ ನೇತಾಡಿಸಿಬಿಟ್ಟು ಅವ್ರ ಪಾಡಿಗೆ ಅವ್ರು ಕೆಲಸ ಮಾಡ್ತಾರೆ ಅಲ್ವಾ? ಆ ಮಗುಗೆ ಏನಾದ್ರು ಸೇಫ್ಟಿ ಉಂಟಾ? ನಮ್ಮ ಮನೆಯಲ್ಲಿ ನಾವೊಂದು ಮಗುವನ್ನು ಸಾಕ್ತೇವೆ ಅಂತ ಹೇಳಿದರೆ ಆ ಮಗುವಿಗೆ ಎಷ್ಟು ಸೇಫ್ಟಿ ಮಾಡ್ತೇವೆ ನಾವು. ಕಾಲಿಗೊಂದು ಸಾಕ್ಸ್ ಹಾಕ್ತೇವೆ, ಚಳಿ ಹಾಕ್ತೇವೆ ಅಂತೇಳಿ ಒಂದು ಟವಲ್ ಹಾಕ್ತೇವೆ, ಇದಕ್ಕೊಂದು ಟೊಪ್ಪಿ ಹಾಕ್ತೇವೆ, ಎಲ್ಲ ಹಾಕ್ತೇವೆ. ಆದರೆ ಆಸ್ಪತ್ರೆಗೆ ನಾವು ಹೋಗ್ತಾನೇ ಇರ್ತೇವೆ ಅಲ್ವಾ? ಆಗ ಭಗವಂತನ ಸಹಾಯದಿಂದ ಬೆಳೀತಾ ಉಂಟು ಆ ಮಗು. ರೋಡ್ ಸೈಡ್ನಲ್ಲಿ ಒಂದು ಮಗು ಪ್ರಕೃತಿಯಿಂದ ಬೆಳೀತಾ ಉಂಟು. ಆಟೋಮೆಟಿಕ್ಕಾಗಿ ಅದಕ್ಕೆ ಶಕ್ತಿ ಚೈತನ್ಯ ಎಲ್ಲವೂ ಬರ್ತಾ ಉಂಟು. ನಾವು ಪ್ರಕೃತಿಯಿಂದ ಸ್ವಲ್ಪ ದೂರ ಇದ್ದು ನಮ್ಮ ಅನುಕೂಲಕ್ಕೆ ತಕ್ಕ ಹಾಗೆ, ನಮ್ಮ ಸೌಕರ್ಯಕ್ಕೆ ತಕ್ಕ ಹಾಗೆ ನಾವು ಮಗುವನ್ನು ಬೆಳೆಸ್ತಾ ಇದ್ದೇವೆ. ಕಾರಣ ಏನು? ಹೀಗೆ ಆಗಲಿಕ್ಕೆ ಕಾರಣ ನಾವೇ ಕಾರಣ. ನಾವೇ ಪ್ರಕೃತಿಯಿಂದ ದೂರ ಬಂದದ್ದು. ಪ್ರಕೃತಿಯಿಂದ ದೂರ ಬಂದ ನಂತರ ಅದಕ್ಕೆ ಏನು ಬೇಕಾದ್ರೂ ನಾವು ಮಾಡಲೇಬೇಕಲ್ಲ. ಅದು ಪ್ರಕೃತಿಗೆ ತದ್ವಿರುದ್ಧ ಆಯಿತು. ಸೂಕ್ಷ್ಮವಾಗಿ ಆಲೋಚನೆ ಮಾಡಿ ನೋಡುವಾಗ ಅಲ್ವಾ? ಈಗ ಎಲ್ಲಿ ಉಂಟು ಗಿಡ ಮರಗಳು? ಒಂದು ಮನೆಯ ಸುತ್ತಮುತ್ತ ಗಿಡ ಮರಗಳು ಉಂಟು, ಎಲ್ಲ ಫ್ಲ್ಯಾಟ್, ಎತ್ತರ 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 ಬಿಲ್ಡಿಂಗ್. ಹಿಂದಿನ ಕಾಲದಲ್ಲಿ ಮನೆ ಅಂತ ಹೇಳಿದರೆ ಇಷ್ಟು ಅಂಗಳ ಇರಬೇಕು, ಇಷ್ಟು ಗಿಡ ಮರಗಳಿರಬೇಕು, ಇಂಥ ಮರಗಳಿರಬೇಕು ಅಂತಲೇ ಇತ್ತು. ಒಂದು ಬಾವಿ ಇರಬೇಕು. ಯಾಕೆ ಬೇಕಾಗಿ ಬಾವಿಯನ್ನು ಹೇಳಿದರು? ಬಾವಿಯಲ್ಲಿದ್ದ ನೀರು ಯಾವುದೇ ಕಾರಣಕ್ಕೂ ಕಲ್ಮಶ ಆಗುವುದಿಲ್ಲ. ತನ್ನಿಂತಾನಾಗಿ ಮಣ್ಣು ಅದನ್ನು ಶುದ್ಧ ಮಾಡ್ತಾನೆ ಇರ್ತದೆ. ಮಣ್ಣು ಬಾವಿದ ನೀರನ್ನು ಅಲ್ಲಿ ಯಾವುದೇ ರೀತಿಯ ಕಲ್ಮಶ ಆಗಲಿಕ್ಕೆ ಸಾಧ್ಯ ಇಲ್ಲ. ತನ್ನಿಂತಾನಾಗಿ ಶುದ್ಧ ಆಗ್ತಾನೆ ಇರ್ತದೆ ಅದು ನೀರು. ಆದ ಕಾರಣ ಬಾವಿದ ನೀರು ಬಹಳ ಒಳ್ಳೆಯದು ಅಂತೇಳಿದರು. ಕಾಲಕ್ರಮೇಣ ಬಾವಿ ಹೋಯಿತು, ಬೋರ್ ಆಯಿತು ಅಲ್ವಾ? ಈಗ ಬೋರ್ ಹೋಗಿ ಪೈಪ್ ಲೈನ್ ಆಗ್ತದೆ. ಈಗ ಒಂದು ಕಡೆ ನೀರು ಬಿಟ್ಟರೆ ಎಲ್ಲ ಮನೆಗೆ ಬರ್ತದೆ ಅಂತೇಳಿ. ಇನ್ನು ಸ್ವಲ್ಪ ಸಮಯ ಹೋದರೆ ನೀರು ಸಿಗುವುದೇ ಕಷ್ಟ ಆಗ್ತದೆ. ಇನ್ನು ಸ್ವಲ್ಪ ಸಮಯ ಹೋದರೆ ನೀರು ಸಿಗುವುದೇ ಕಷ್ಟ ಆಗ್ತದೆ ಅಂತ ಹೇಳೋದು. ಅಂಥ ಪರಿಸ್ಥಿತಿ ಬರ್ತದೆ ಅಂತ ಹೇಳೋದು. ಗಾಳಿ ಸಿಗುವುದೇ ಕಷ್ಟ ಆಗ್ತದೆ, ಒಳ್ಳೆ ಆಕ್ಸಿಜನ್, ಒಳ್ಳೆ ಆಮ್ಲಜನಕ ಸಿಗುವುದೇ ಕಷ್ಟ ಆಗ್ತದೆ. ಇದೆಲ್ಲ ನಾವು ಸ್ವಲ್ಪ ಸೂಕ್ಷ್ಮವಾಗಿ ಅರ್ಥ ಮಾಡಿಕೊಳ್ಬೇಕು ಅಂತ ಹೇಳೋದು. ಇವತ್ತಿನ ಕಾಲ ಯಾವ ರೀತಿ ಉಂಟು, ನಾವು ಯಾವ ರೀತಿ ಇರಬೇಕು. ಕೂಡಿದಷ್ಟು ಮಟ್ಟಿಗೆ ಆಹಾರದ ವಿಚಾರದಲ್ಲಿ ಬಹಳ ಕಟ್ಟುಪಾಡಲ್ಲಿರಬೇಕು. ಆಹಾರ ಬಹಳ ಮುಖ್ಯ. ಆಹಾರ ಇಲ್ಲದೆ ಯಾವುದೂ ಇಲ್ಲ.
ಆದ ಕಾರಣ ಹೇಳೋದು, ಆಧ್ಯಾತ್ಮಿಕ ಆದರೂ ಸರಿ, ಧ್ಯಾನ ಆದರೂ ಸರಿ, ಯೋಗ ಆದರೂ ಸರಿ, ಏನಾದರೂ ಸರಿ, ಆರೋಗ್ಯ ಇದ್ದರೆ ಮಾತ್ರ. ಆರೋಗ್ಯ ಇಲ್ಲದಿದ್ದರೆ ಏನೂ ಮಾಡಿ ಪ್ರಯೋಜನಕ್ಕೆ ಬರುವುದಿಲ್ಲ. ಆರೋಗ್ಯ ಇರಬೇಕಾ, ಹೊತ್ತೊತ್ತಿಗೆ ಒಳ್ಳೆ ಊಟ ಮಾಡಿ. ಬೆಳಿಗ್ಗೆ ಊಟ ಮಾಡಿ, ಮಧ್ಯಾಹ್ನ ಊಟ ಮಾಡಿ, ರಾತ್ರಿ ಊಟ ಮಾಡಿ. ಆರೋಗ್ಯ ಬಹಳ ಮುಖ್ಯ. ಏನೋ ಒಂದು ಸ್ಥಿತಿ ಇದ್ದರೆ ಮಾತ್ರ ಏನೋ ಒಂದು ಕಾಣಲಿಕ್ಕೆ ಸಾಧ್ಯ. ನಮ್ಮ ಸ್ಥಿತಿಯೇ ಸರಿ ಇಲ್ಲದಿದ್ದರೆ ಏನನ್ನು ಕಾಣೋದು, ಏನನ್ನು ನೋಡೋದು? ನೀವೊಂದು ಗುರುವಿನ ಸೇವೆ ಮಾಡಬೇಕು ಅಂತ ಹೇಳಿದ್ರು ಕೂಡ ನಿಮಗೆ ಆರೋಗ್ಯ ಬಹಳ ಮುಖ್ಯ. ನಿಮಗೆ ಸಂಸಾರದಲ್ಲಿ ಒಳ್ಳೆ ರೀತಿ ಜೀವನ ಮಾಡಬೇಕಂದ್ರೆ ಆರೋಗ್ಯ ಬಹಳ ಮುಖ್ಯ ಅಲ್ವಾ? ಮುಖ್ಯ ಅಲ್ವಾ? ಒಂದು ಬಿಸ್ನೆಸ್ ಮಾಡಬೇಕಾ, ಆರೋಗ್ಯ ಬಹಳ ಮುಖ್ಯ. ಈ ಪ್ರಪಂಚದಲ್ಲಿ ಏನು ಮಾಡಬೇಕು ಅಂತಿದ್ರೂ ಕೂಡ ಆರೋಗ್ಯ ಬಹಳ ಮುಖ್ಯವಾದ ವಿಷಯ. ಆರೋಗ್ಯವೇ ಭಾಗ್ಯ. ಆರೋಗ್ಯವನ್ನು ಕೆಡಿಸಬೇಡಿ. ಅದೆಷ್ಟೋ ವಿಷಯಗಳುಂಟು ಆರೋಗ್ಯಕ್ಕೆ ಸಂಬಂಧಪಟ್ಟದ್ದು. ಮದ್ದುಗಳು ನಮ್ಮ ಮನೆಯಲ್ಲಿ ಕಷಾಯ ಮಾಡ್ಬೋದು ಅಲ್ವಾ? ಅನೇಕ ರೀತಿಯ ಮೂಲಿಗೆಯಲ್ಲಿ ಕಷಾಯ ಮಾಡ್ಬೋದು, ಏನೋ ಒಂದು ಮಾಡಿ ಕುಡಿಬೋದು. ನಮಗೆ ಎಲ್ಲರಿಗೂ ಗೊತ್ತುಂಟು, ಎಲ್ಲರೂ ತಿಳಿದವರೇ, ಎಲ್ಲರೂ ಸೈನ್ಸ್ ತಿಳಿದವರೇ, ಎಲ್ಲರಿಗೂ ಗೊತ್ತುಂಟು. ಇವತ್ತು ಮನೆಯಲ್ಲಿ ಕೂಡ ಗೊತ್ತುಂಟು ಯಾವುದಕ್ಕೆ ಏನು ಅಂತೇಳಿ. ಆದರೆ ಆ ಟ್ಯಾಬ್ಲೆಟಲ್ಲಿ ಸಿಗುವ ಸಂತೋಷ ಇದರಲ್ಲಿ ಸಿಗುವುದಿಲ್ಲ. ಅದು ಬೇಗ ಆಗ್ತದೆ, ಒಂದು ಸೆಕೆಂಡಲ್ಲಿ ಆಗ್ತದೆ. ಅಂಗಡಿಯಲ್ಲಿ ಕಾಸು ಕೊಟ್ಟ ಕೂಡಲೇ ಕೊಡ್ತಾನೆ, ತಂದೊಂದು ಬಾಯಿಗೆ ಕಿತ್ತು ನೀರು ಕುಡಿತು, ಮುಗೀತು. ಇದಾದರೆ ಕಷಾಯ ಮಾಡಬೇಕು, ಗುದ್ದು ಬೇಕು, ಜಜ್ಜು ಬೇಕು, ಇಷ್ಟು ಗಂಟೆ ಕಾಯಬೇಕು ಅಲ್ವಾ? ಬೇಡಪ್ಪ ಇದೆಲ್ಲ ಮಾಡೋದು, ಇದಾಗುವ ವಿಷಯ ಅಲ್ಲ, ಸಾಕು ನಮಗೆ. ಒಂದು ತಲೆನೋವು ಆಗ್ತದ, ಕೂಡಲೇ ಹೋಗಿ ಟ್ಯಾಬ್ಲೆಟ್ ತಗೊಂಡು ಬಾ. ಸ್ವಲ್ಪ ತಾಳ್ಮೆಯಲ್ಲಿ ಸ್ವಲ್ಪ ನಾವಿರುವ, ಏನಾಗ್ತದೆ ನೋಡುವ. ಆ ತಾಳ್ಮೆ ಇಲ್ಲ ಅಂತ ಹೇಳೋದು. ಆ ತಾಳ್ಮೆ ಇಲ್ಲ ಅಂತ ಹೇಳಿ ಕಾರಣ ಏನಂದರೆ, ಇವತ್ತು ಪ್ರತಿಯೊಬ್ಬನ ದೇಹದಲ್ಲಿ ಅವನವನ ನರನಾಡಿಗಳು ಸರಿಯಾದ ರೀತಿಯಲ್ಲಿ ಕೆಲಸ ಮಾಡ್ತಾ ಇಲ್ಲ. ಶಾರೀರಿಕ ಕ್ರಿಯೆ ಎಂಬುದಿಲ್ಲ. ಎಲ್ಲ ಯಾವುದಕ್ಕೆ ಕೆಲಸ? ಬುದ್ಧಿಗೆ ಕೆಲಸ, ಬ್ರೈನಿಗೆ ಕೆಲಸ, ಕೂತ್ಕೊಂಡಲ್ಲೇ ಕೆಲಸ ಈಗ ಅಲ್ವಾ? ಎಲ್ಲ 2 ಬೆರಳಿಗೆ ಕೆಲಸ. ಟಕ 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 ಅಂತ ಹೊಡ್ತಿದ್ರೆ ಎಲ್ಲವೂ ಬರ್ತದೆ. ಮನೇಲಿ ಅಡುಗೆ ಮಾಡೋದು ಇಲ್ಲ ಈಗ, ಎಲ್ಲ ಆರ್ಡ್ರ್ ಮಾಡಿದರೆ ಬರ್ತದೆ ಕೂಡಲೇ. ಹೇಳೋದು ವಿಷಯ ಎಲ್ಲಿ ಹೋಯ್ತು ಸಂಸ್ಕಾರ ಅಂತ ಕೇಳೋದು. ಸ್ವಲ್ಪ ಸೂಕ್ಷ್ಮವಾಗಿ ನಾವು ಅರ್ಥ ಮಾಡಿಕೊಂಡ್ರೆ ಎಲ್ಲದಕ್ಕೂ ನಮಗೆ ಉತ್ತರ ಸಿಗ್ತದೆ. ನಾವು ಯಾವ ರೀತಿ ಜೀವನ ಮಾಡಬೇಕು, ಯಾವ ರೀತಿ ನಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಳಬೇಕು, ಯಾವ ರೀತಿ ನಾವು ಹಿರಿಯರ ಜೊತೆ ಬೆರೀಬೇಕು, ಯಾಕೆ ಬೇಕಾಗಿ ಬೆರೀಬೇಕು, ಯಾಕೆ ಬೇಕಾಗಿ ಗುರುವಿನ ದರ್ಶನ ಮಾಡಬೇಕು, ಇದೆಲ್ಲ ನಾವು ಸ್ವಲ್ಪ ಸೂಕ್ಷ್ಮವಾಗಿ ಅರ್ಥ ಮಾಡಿಕೊಂಡ್ರೆ ಗುರು ಭಕ್ತರು ಸೇರುವಾಗ ಆ ಭಕ್ತರ ಬಾಯಿಂದ ಒಳ್ಳೊಳ್ಳೆ ವಿಚಾರಗಳು ಬರ್ತದೆ, ತನ್ನಿಂದ ತಾನಾಗಿ ಬರ್ತದೆ. ಏನೋ ಒಂದು ಗುರುಗಳಿದ್ದಾರೆ, ನಾವು ಹೋಗುವ, ಅವರನ್ನು ದರ್ಶನ ಮಾಡಿ ಬರುವ, ಏನೋ ಒಂದು ಸೇವೆ ಮಾಡಿ ಬರುವ ಅಂತ ಹೇಳಿದರೆ ಇದು ಆಗೋಗೋ ವಿಚಾರ ಅಲ್ಲ. ಅರ್ಥ ಆಯ್ತಲ್ಲ? ಅಂಥ ಪರಮಶ್ರೇಷ್ಠ ಭಕ್ತ ಇದ್ದರೆ, ಅಷ್ಟು ಪವಿತ್ರನಾದ ಒಂದು ಭಕ್ತನಿದ್ದರೆ, ಅಷ್ಟು ಶರಣಾಗತಿಯಿಂದ ಒಂದು ಭಕ್ತನಿದ್ದರೆ ಅವನಿಗೆ ಗುರುವನ್ನು ನೋಡಿದ ಕೂಡಲೇ ತೃಪ್ತಿ ಆಗ್ತದೆ, ಅವನಿಗೆ ಬೇಕಾದ ಉತ್ತರ ಸಿಕ್ಕಿ ಆಗ್ತದೆ ಅಲ್ಲಿ. ಅರ್ಥ ಆಯ್ತಲ್ವ? ತನ್ನ ಮನಸ್ಸಿನಲ್ಲಿ ಸಾವಿರಾರು ವಿಚಾರಗಳಿದ್ದರೆ ಆ ವಿಚಾರವನ್ನು ಗುರುವಿನ ಮುಂದೆ ಇಡುವಾಗ ಇದು ಬೇಕು, ಇದು ಬೇಡ, ಇದು ಬೇಕು, ಇದು ಬೇಡ, ಇದು ಬೇಕು, ಇದು ಬೇಡ, ಇಷ್ಟು ಬೇಡ, ಇದನ್ನು ಹೊರಗೆ ಹಾಕಿಬಿಡು ಅಂತ ಹೇಳ್ತಾರೆ. ತನ್ನ ಮನಸ್ಸಿನಲ್ಲಿರುವ ಕಲ್ಮಶವನ್ನು ತೆಗೆದಿಡಲಿಕ್ಕೆ ಬೇಕಾಗಿ ಗುರುವಿನ ಹತ್ರ ನಾವು ಹೋಗುದು, ಓಪನ್ ಮಾಡಿ ಇಡಬೇಕಲ್ಲಿ. ಇದೆಲ್ಲ ಉಂಟು ನನ್ನ ಒಳಗೆ ಅಂತೇಳಿ, ಇದಕ್ಕೆ ಏನು ಮಾಡಬೇಕು ಅಂತ ಕೇಳಬೇಕು. ಕೇಳಿದರೆ ಮಾತ್ರ. ಅರ್ಥ ಆಯ್ತಲ್ವ? ಇಲ್ಲದಿದ್ದರೆ ಅವ್ರಿಗೇನು ಆಗಲಿಕ್ಕೆ ಹೋಗ್ಲಿಕ್ಕೆ ಇಲ್ಲ ಅಲ್ಲಿ. ಇದು ಸತ್ಯವಾದ ವಿಚಾರ. ಇದನ್ನು ಸ್ವಲ್ಪ ಅರ್ಥ ಮಾಡಿಕೊಳ್ಳಿ ಅಂತ ಹೇಳೋದು. ಒಂದು ಗುರುವಿನ ಹತ್ರ ಹೋಗುವಾಗ ಯಾವ ರೀತಿ ಹೋಗಬೇಕು, ಯಾಕೆ ಬೇಕಾಗಿ ಹೋಗಬೇಕು, ಯಾವಾಗ ಮೌನವಾಗಿರಬೇಕು, ಯಾವಾಗ ಮಾತಾಡಬೇಕು, ಯಾವಾಗ ಅವರು ಮಾತಾಡೋದನ್ನು ಕೇಳಬೇಕು ಎಂಬೆಲ್ಲ ಸ್ಥಿತಿಗಳು ತನ್ನೊಳಗೆ ಅರ್ಥ ಆಗಿಕೊಳ್ಳಬೇಕು. ತನ್ನೊಳಗೆ ಅರ್ಥ ಮಾಡಿಕೊಂಡು ಗುರುವಿನ ಹತ್ರ ಹೋದರೆ ಅದು ಬಹಳ ಪವಿತ್ರವಾದ ದರ್ಶನವಾಗ್ತದೆ, ಪವಿತ್ರವಾದ ಸೇವೆ ಆಗ್ತದೆ, ಪವಿತ್ರವಾದ ಜ್ಞಾನ ಸಿಗ್ತದೆ. ಸ್ವಲ್ಪ ಯೋಚನೆ ಮಾಡಿ. ಆರೋಗ್ಯ ಸಮಸ್ಯೆ ಯಾವ ರೀತಿ ಬರೋದು ಅಂತ ಹೇಳೋದಲ್ಲ, ಎಲ್ಲ ಆರೋಗ್ಯಕ್ಕೆ ಸಂಬಂಧಪಟ್ಟ ವಿಚಾರ.
ಎಲ್ಲರೂ ಅರ್ಥ ಮಾಡಿಕೊಳ್ಬೇಕು. ಸಣ್ಣ ಮಕ್ಕಳಿರುವಾಗ ಮಕ್ಕಳನ್ನ ಯಾವ ರೀತಿ ಬೆಳೆಸಬೇಕು ಅಂತೇಳಿ. ಗಿಡವಾಗಿ ಬಗ್ಗದ್ದು ಮರವಾಗಿ ಬಗ್ಗಿತ್ತೆ. ಗಿಡದಲ್ಲೇ ಬಗ್ಲಿಲ್ಲ, ಇನ್ನು ಮರವಾಗಿ ಬಗ್ತದ? ಬಗ್ಲಿಕ್ಕೆ ಸಾಧ್ಯನಿಲ್ಲ. ಆಗ ಸಣ್ಣ ವಯಸ್ಸಿನಲ್ಲೇ ನೀವು ಎಲ್ಲ ವಿಚಾರವನ್ನು ಸರಿ ಮಾಡಿಕೊಂಡು ಬರಬೇಕು. ಯಾರಿಗೆ ಬೇಕಾಗಿ ಸಣ್ಣ ವಯಸ್ಸಿನಲ್ಲೇ ಎಲ್ಲ ವಿಚಾರ ಸರಿ ಮಾಡಿಕೊಂಡು ಬರಬೇಕು? ತನ್ನ ಮಕ್ಕಳಿಗೆ ಬೇಕಾಗಿ. ತನ್ನ ಪ್ರತಿಬಿಂಬ ತಾನು ಅನುಭವಿಸಿದ್ದು ತನ್ನ ಪ್ರತಿಬಿಂಬ ಅನುಭವಿಸೋದು ಬೇಡ. ಒಂದು ಅಪ್ಪ ಆದವ ಮಗುವನ್ನು ಹೆಗಲಲ್ಲಿಟ್ಟುಕೊಂಡು ಹೋಗ್ತಾನಂತೆ. ಯಾಕೆ? ಒಬ್ಬ ಕೇಳ್ತಾನೆ, ಏನಪ್ಪ ಮಗನ ಹೆಗಲದ ಮೇಲೆ ಕೂತ್ಕೊಳಿಸಿ ಕರ್ಕೊಂಡು ಹೋಗ್ತಿದ್ದೇಳಿ. ಆಗ ಅಪ್ಪ ಹೇಳ್ತಾನಂತೆ, ನಾನು ನೋಡಿದ ಪ್ರಪಂಚವನ್ನು ಮಗ ನೋಡಲಿ ಅಂತೇಳಿ, ನನ್ನಿಂದ ಎತ್ತರವಾಗಿ ಬೆಳೀಲಿ ಅವ ಅಂತೇಳಿ. ಆಗ ನಮ್ಮ ಜೀವನದಲ್ಲಿ ಅನೇಕ ರೀತಿಯ ತಪ್ಪುಗಳಾಗಿದೆ, ನಮಗೆ ಗೊತ್ತಿದೆ ಇದೆಲ್ಲ ತಪ್ಪುಗಳು ಅಂತೇಳಿ. ನಮ್ಮ ಮಕ್ಕಳಿಗೆ ಬೇಕಾಗಿ ಅದನ್ನು ನಾವು ಅದನ್ನು ತಿದ್ದಿ ನಡಿಬೇಕು. ಇಲ್ಲರ ಮಕ್ಕಳು ಕೂಡ ಅದನ್ನೇ ಹಿಂಬಾಲಿಸ್ತಾರೆ. ಪ್ರತಿಯೊಂದು ವಿಚಾರ, ಒಂದು ಮಾತಾದರೂ ಸರಿ, ಅರ್ಥ ಆಯ್ತಾ? ಮನೆಯಲ್ಲಿ ಒಂದು ಮಾತಾಡುವ ಮಾತಾದರೂ ಸರಿ, ನಾವು ಮಾಡುವ ಎಲ್ಲ ಕ್ರಿಯೆ ಆದರೂ ಸರಿ, ಅಷ್ಟು ಪವಿತ್ರವಾಗಿರಬೇಕು ಮಕ್ಕಳ ಮುಂದೆ ಮಾಡುವಾಗ. ಮಕ್ಕಳು ನಮ್ಮ ಮುಂದೆ ಇರುವಾಗ ಆ ಮಕ್ಕಳ ಮುಂದೆ ಯಾವ ರೀತಿ ಇರಬೇಕು ಅಂತೇಳಿ ನಾವು ಮುಖ್ಯವಾಗಿ ತಿಳಿದಿರಬೇಕು. ತಪ್ಪಿಸ ಮಕ್ಕಳ ಮುಂದೆ ಜಗಳ ಮಾಡಲಿಕ್ಕೆ ಹೋಗಬಾರ್ದು, ಕೋಪದಲ್ಲಿ ಮಾತಾಡಬಾರ್ದು. ಆದರೆ ಈ ಒಂದು ಕಂಟ್ರೋಲೇ ಇಲ್ಲ ಯಾರಿಗೂ, ಆಲೋಚನೆ ಮಾಡೋದಿಲ್ಲ. ನನ್ನನ್ನು ನೋಡಿ ಅದು ಕೂಡ ತಿಳಿಕೊಳ್ತದೆ ಅಂತೇಳಿ. ಆ ವಯಸ್ಸಿನಲ್ಲಿ ಬೇಗ ಎಲ್ಲವನ್ನು ಕ್ಯಾಚ್ ಮಾಡುವ ಕೆಪಾಸಿಟಿ ಇರ್ತದೆ. ರಿಸೀವರ್ ಒಳ್ಳೆ ಸ್ಟ್ರಾಂಗ್ ಆಗಿರ್ತದೆ ಸಣ್ಣ ವಯಸ್ಸಿನಲ್ಲಿ. ಇನ್ನು ದೃಷ್ಟಿ ಸಮಸ್ಯೆ, ಅನೇಕ ರೀತಿಯ ದೃಷ್ಟಿಗಳು. ದೃಷ್ಟಿಯಲ್ಲಿ 2 ರೀತಿಯ ದೃಷ್ಟಿ ಇದೆ. ಒಂದು ಶುಭ ದೃಷ್ಟಿ, ಇನ್ನೊಂದು ಅಶುಭ ದೃಷ್ಟಿ ಅಂತೇಳಿ. ನಮ್ಮ ಮನೆಯಲ್ಲಿ ಮಕ್ಕಳು ಏನೋ ಒಂದು ಎಕ್ಸಾಮಲ್ಲಿ ಪಾಸ್ ಆದರೂ, ಏನೊಂದು ರ್ಯಾಂಕ್ ತಗೊಂಡ್ರು ಅಂತ ಹೇಳಿದರೆ ಮನೇಲಿದ್ದ ಅಪ್ಪ ಅಮ್ಮ ಸಂತೋಷ ಪಡ್ತಾರೆ. ಅರ್ಥ ಆಯ್ತಲ್ವ? ಆ ದೃಷ್ಟಿ ಮಕ್ಕಳಿಗೇನು ಆಗೋದಿಲ್ಲ. ಅರ್ಥ ಆಯ್ತಲ್ವ? ಹೊರಗಿನವರು ಏನೋ ಒಂದು ರೀತಿಯಲ್ಲಿ ನಾವು ಸಂತೋಷ ಪಡೋದನ್ನು ನೋಡುವಾಗ ಆ ದೃಷ್ಟಿಯಲ್ಲಿ ಮತ್ಸರ ಇದ್ದರೆ, ಆ ಮಾತಿನಲ್ಲಿ ಮತ್ಸರ ಇದ್ದರೆ, ಈ ದೃಷ್ಟಿ ಹೋಗಿ ಮುಟ್ಟುವುದು ಹೇಗೆ? ಇದನ್ನು ನಾವು ಸ್ವಲ್ಪ ಸೂಕ್ಷ್ಮವಾಗಿ ಅರ್ಥ ಮಾಡಿಕೊಳ್ಬೇಕು. ನಮ್ಮ ದೃಷ್ಟಿ ಯಾವ ರೀತಿ ಹೋಗ್ತದೆ? ನಮ್ಮ ಮನಸ್ಸಿನ ಮೂಲಕ, ನಮ್ಮ ಮಾತಿನ ಮೂಲಕ ಈ ದೃಷ್ಟಿ ಹೋಗಿ ಸೇರುವುದು. ನಾವು ಏನು ಮಾತಾಡ್ತೇವೆ ಅದೇ ರೀತಿ ದೃಷ್ಟಿ ಹೋಗಿ ಅವರಿಗೆ ತಾಗೋದು. ಇದನ್ನು ನಾವು ಸ್ವಲ್ಪ ಸೂಕ್ಷ್ಮವಾಗಿ ಅರ್ಥ ಮಾಡಿಕೊಳ್ಬೇಕು. ಇದನ್ನು ನಾವು ಸೂಕ್ಷ್ಮವಾಗಿ ಅರ್ಥ ಮಾಡಿಕೊಳ್ಳುವಾಗ ಎಲ್ಲ ವಿಚಾರಗಳು ನಮಗೆ ತನ್ನಿಂತಾನಾಗಿ ಅರ್ಥ ಆಗ್ತದೆ. ಹಾಗೆ ಇದಕ್ಕೆ ಪರಿಹಾರ ಉಂಟಾ? ದೃಷ್ಟಿಗಿರುವ ಒಂದೇ ಒಂದು ಪರಿಹಾರ ಏನು ಅಂತ ಹೇಳಿದರೆ, ಎಲ್ಲ ಅರ್ಥ ಸಂತೋಷವಾಗಿರೋದು, ಎಲ್ಲ ಅರ್ಥ ಪ್ರೀತಿಯಿಂದಿರೋದು, ಎಲ್ಲ ಅರ್ಥ ನಗು ನಗುತ್ತಾ ಇರೋದು, ಎಷ್ಟು ಗೊತ್ತಿದ್ರೂ ಗೊತ್ತಿಲ್ಲದಾಗಿರೋದು, ಎಷ್ಟು ಗೊತ್ತಿದ್ರೂ ಗೊತ್ತಿಲ್ಲದಾಗಿರಬೇಕು, ನಗು ನಗುತ್ತಾ ಇರಬೇಕು, ಸಂತೋಷವಾಗಿರಬೇಕು. ಅರ್ಥ ಆಯ್ತಾ? ಎಲ್ಲಿ ದ್ವೇಷ ಮಾಡಲಿಕ್ಕೆ ಹೋಗಬಾರ್ದು, ತನ್ನಲ್ಲಿರುವ ವಿಚಾರವನ್ನು ತೋರಿಸಿಕೊಳ್ಳಿಕ್ಕೆ ಹೋಗಬಾರ್ದು. ಅದು ಯಾವುದೋ ಒಂದು ರೂಪದಲ್ಲಿ ನಮ್ಮನ್ನು ಆದರೂ ಬಿಡುವುದಿಲ್ಲ. ಅದು ಕಾರಣ ಏನು? ಆ ಮನುಷ್ಯನ ಒಳಗಿರುವ ಸ್ಥಿತಿ ಅದು, ಆ ಮತ್ಸರ ಎಂಬ ಸ್ಥಿತಿ. ಆ ಮತ್ಸರ ಎಂಬುದು ಯಾವುದೋ ಒಂದು ರೀತಿಯಲ್ಲಿ ಹೊರಗೆ ಬರ್ತದೆ, ಅದು ಸಹಿಸಲಿಕ್ಕಾಗುವುದಿಲ್ಲ. ಇದಕ್ಕೇನು ಕಾರಣ? ಆ ಮತ್ಸರ ಎಂಬುದು ಹೇಗೆ ಬಂತು? ಮತ್ಸರ ಎಂಬುದು ಇರಲೇಬೇಕು. ಎಲ್ಲಿ ಮತ್ಸರ ಇರಬೇಕು ಅಲ್ಲಿ ಮತ್ಸರ ಇರಬೇಕು. ಇದು ಯಾಕೆ ಬಂತು? ಇದು ಯಾಕೆ ಭಗವಂತ ಕೊಟ್ಟ? ಆ ಮನುಷ್ಯ ಜನ್ಮ ಅಂದರೆ ಅಷ್ಟು ಸುಲಭ ಅಲ್ಲ. ಅದೆಷ್ಟೋ ಜನ್ಮವನ್ನು ದಾಟಿ ನೀನು ಬಂದಿದ್ದಿ. ಈ ಜನ್ಮದಲ್ಲಿ ಇರುವ ಪರೀಕ್ಷೆ, ಇದನ್ನು ನೀನು ದಾಟು. ಇದನ್ನು ನೀನು ದಾಟಿದರೆ ಮುಗೀತು ನಿನ್ನ ವಿಚಾರ. ಈ ಮನುಷ್ಯ ಜನ್ಮ ಎಂಬುದು ಪರಿಪೂರ್ಣ ಮಾಯೆಯಲ್ಲಿ ಅಡಗಿರುವ ಜನ್ಮ. ಬಾಕಿ ಎಲ್ಲ ಜನ್ಮದಲ್ಲೂ ಜ್ಞಾನ ಇದೆ. ಅದು ಏನೇನು ಬೇಕು ಆಯಾ ರೀತಿ ಅದಕ್ಕೆ ಏನೇನು ಬೇಕು ಎಲ್ಲವನ್ನು ಮಾಡಿಕೊಂಡು ಹೋಗ್ತದೆ. ಮನುಷ್ಯ ಜನ್ಮಕ್ಕೆ ಇಷ್ಟೆಲ್ಲ ಜ್ಞಾನವನ್ನು ಕೊಟ್ಟು, ಎಲ್ಲವನ್ನು ಕೊಟ್ಟು, ಅದಕ್ಕಿಂತ ಹೆಚ್ಚಾಗಿ ಮಾಯನ್ನು ಕೊಟ್ಟುಬಿಟ್ಟ. ಇದು ಫೈನಲ್. ಇದನ್ನು ದಾಟುದಷ್ಟು ಸುಲಭ ವಿಚಾರ ಅಲ್ಲ ಅಂತೇಳಿ. ಇಲ್ಲಿವರೆಗೆ ಬಂದಿದ್ದೀನಿ ನೀನು, ಎಲ್ಲವನ್ನು ದಾಟಿ 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 ಇಲ್ಲಿ ನೀನು ದಾಟಬೇಕೀಗ ನೀನು. ಆಗ ಇಲ್ಲಿ ಇನ್ನಷ್ಟು 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 ಮಾಯೆ ಸೃಷ್ಟಿಯಾಗ್ತಾ ಇರ್ತದೆ ಇಲ್ಲಿ. ಇದನ್ನು ಸ್ವಲ್ಪ ಸೂಕ್ಷ್ಮವಾಗಿ ಅರ್ಥ ಮಾಡಿಕೊಳ್ಳುವ ಅಂತ ಹೇಳುದು ನಾನು.
ಇದನ್ನು ಸ್ವಲ್ಪ ಸೂಕ್ಷ್ಮವಾಗಿ ಅರ್ಥ ಮಾಡಿಕೊಂಡಾಗ ನಮಗೆ ಎಲ್ಲ ವಿಚಾರಕ್ಕೂ ಉತ್ತರ ಸಿಗ್ತದೆ. ಹಾಗೆ ನಿಮ್ಮ ಮನೆಯಲ್ಲಿ ಏನೋ ಒಂದು ದೃಷ್ಟಿ ಆಯಿತು ಅಂತ ಇದ್ದರೆ, ನಿಮಗೆ ಏನೋ ಒಂದು ಮನಸ್ಸಿಗೊಂದು ನಿಮಗೊಂದು ಫೀಲ್ ಆಯಿತು, ಏನೋ ಒಂದು ದೃಷ್ಟಿ ಆಗ್ತದೆ ಉಂಟು ನಮ್ಮ ಮನೆಯಲ್ಲಿ, ನನಗೆ ಏನೋ ಒಂದು ಆಗ್ತಾ ಉಂಟು ಎಂಬ ಒಂದು ಫೀಲ್ ಆದರೆ ಒಂದು ಬಿಳಿ ಪೇಪರ್ ತಗೊಳ್ಳಿ. ಒಂದು ಬಿಳಿ ಪೇಪರ್ ತಗೊಂಡು ಆ ಪೇಪರ್ನಲ್ಲಿ ಸ್ವಲ್ಪ ಕಲ್ಲುಪ್ಪು, ಒಂದು 5 ಮೆಣಸು, ಆ ಕೆಂಪು ಮೆಣಸು ಬರ್ತದೆ, ಅರ್ಥ ಆಯ್ತಲ್ಲ, ಆ ಮೆಣಸು ಹಾಕಿ. ಅದಾದ ನಂತರ ಸ್ವಲ್ಪ ಒಳ್ಳೆ ಮೆಣಸು ಹಾಕಿ. ಮೆಣಸು ಹಾಕುವಾಗ ಬೆಸ ಸಂಖ್ಯೆಯಲ್ಲಿ ಹಾಕಿ, 5, 3, 7 ಈ ರೀತಿ ಹಾಕಿ. ಸ್ವಲ್ಪ ಸೂಕ್ಷ್ಮವಾಗಿ ಅರ್ಥ ಮಾಡಿಕೊಳ್ಳಿ ಹೇಳುವ ವಿಚಾರವನ್ನು. ಇದು ತುಂಬ ವಿಜ್ಞಾನಕ್ಕೆ ಸಿಗದಂಥ ವಿಚಾರ ಇದಲ್ಲ. ಒಂದು ಬಿಳಿ ಪೇಪರ್, ಕಲ್ಲುಪ್ಪು, ಕೆಂಪು ಮೆಣಸು, ಸಾಸಿವೆ, ಕಾಳು ಮೆಣಸು ಇಷ್ಟನ್ನು ಆ ಪೇಪರಲ್ಲಿ ಕಟ್ಟಿ ನಿಮಗೆ ಏನಾಗಬೇಕು ಅದನ್ನು ಪ್ರಾರ್ಥನೆ ಮಾಡಿ. ಅರ್ಥ ಆಯ್ತಲ್ಲ? ಪ್ರಾರ್ಥನೆ ಮಾಡಿ ತಲೆಯಿಂದ ಪಾದಕ್ಕೆ, ಇಲ್ಲಿಂದ ಪಾದಕ್ಕೆ ಮುಟ್ಟಿಸಿಕೊಳ್ಳಿ. ಆ ಪಾದದಿಂದ ತಲೆವರೆಗೆ ಮುಟ್ಟಿಸಿಕೊಳ್ಳಿ. ನಿಮಗೆ ದೃಷ್ಟಿಯಾದ ಪಕ್ಷದಲ್ಲಿ ಹೇಳೋದು, ಅರ್ಥ ಆಯ್ತಲ್ಲ? ಮುಟ್ಟಿಸಿಬಿಟ್ಟು ಒಳ್ಳೆ ಪ್ರಾರ್ಥನೆ ಮಾಡಿ 5 ಸಲ ಮಾಡಿ. ಅದು ಕೂಡ ಬೆಸ ಸಂಖ್ಯೆಯಲ್ಲೇ ಮಾಡಿ. ಮಾಡಿಬಿಟ್ಟು ಅಪ್ರದಕ್ಷಿಣೆ ಪ್ರದಕ್ಷಿಣೆ, ಅರ್ಥ ಆಯ್ತಲ್ಲ? ಪ್ರದಕ್ಷಿಣೆ ಅಪ್ರದಕ್ಷಿಣೆ 3 ಸಲ ಪ್ರದಕ್ಷಿಣೆ ಸುತ್ತಬೇಕು, 3 ಸಲ ಅಪ್ರದಕ್ಷಿಣೆ ಸುತ್ತಬೇಕು. ತಲೆಗೆ ಸುತ್ತಿ ಮನೆಯಲ್ಲಿ ಒಂದು ಪಾಟ್ ತಂದು ಅದರಲ್ಲಿ ಒಂದು ಕೆಂಡ ಮಾಡಿ. ಕೆಂಡ ಅಂದರೆ ಬೆಂಕಿ. ಆ ಬೆಂಕಿ ಮಾಡಿ ನಿಮ್ಮ ಸಮಸ್ಯೆ ಏನೋ ಒಂದು ಮೈಕೈ ನೋವು, 1000 ವಿಚಾರಗಳು ಏನೋ ಒಂದು ಬಾಧಿಸ್ತಾ ಉಂಟು ಅಂತ ಹೇಳಿದರೆ ಅದನ್ನು ಹಾಗೆ ಬೆಂಕಿಗೆ ಹಾಕಿಬಿಡಿ. ಬಿಳಿ ಪೇಪರ್ ಇರಬೇಕು. ಇಲ್ಲ ನಿಮ್ಮ ಮನೆಗೆ ಏನೋ ಒಂದು ಕಟ್ಟಬೇಕು ಅಂತ ಇದ್ದರೆ ಕೆಂಪು ವಸ್ತ್ರದಲ್ಲಿ ಈಗ ಪೇಪರಲ್ಲಿ ಹಾಕಿ ಯಾವುದನ್ನು ಉರಿಸಿದಿರಿ ಅದನ್ನೇ ಕೆಂಪು ವಸ್ತ್ರದಲ್ಲಿ ಒಂದು ಕಟ್ಟಿಬಿಟ್ಟು ಅದಕ್ಕೊಂದು ಕಪ್ಪು ಬೊಟ್ಟನ್ನಿಟ್ಟು ಎಲ್ಲ ಹಾಕಿ ಕಟ್ಟಿ ಆ ಕೆಂಪು ವಸ್ತ್ರದ ಮೇಲೆ ಒಂದು ಬೊಟ್ಟನ್ನಿಟ್ಟು ಅದನ್ನು ಮನೆಯ ಎದುರು ಕಟ್ಟಿಕೊಳ್ಳಿ. ಆರೋಗ್ಯ ಸಮಸ್ಯೆ ಹೀಗೆ ಕೂಡ ಬರ್ತದೆ ಅಂತ ಹೇಳೋದು, ದೃಷ್ಟಿಯಿಂದ ಕೂಡ ಬರ್ತದೆ ಅಂತ ಹೇಳೋದು, ಅದು ಭಯಂಕರ ಬಾಧಿಸ್ತದೆ ಅಂತ ಹೇಳೋದು, ಇದು ಹುಡುಗಾಟದ ಮಾತಲ್ಲ ಅಂತ ಹೇಳೋದು. ಸ್ವಲ್ಪ ಸೂಕ್ಷ್ಮ ಇದು. ಹೇಗೂ ಬೇಕಾದ್ರೂ ಬರ್ಬೋದು. ನಾವೆಷ್ಟು ಒಳ್ಳೆ ಫುಡ್ ಊಟ ಮಾಡಿದರೂ ಕೂಡ, ಒಳ್ಳೆ ಸ್ಥಿತಿಯಲ್ಲಿ ಇದ್ದರೂ ಕೂಡ ಸಡನ್ನಾಗಿ ಒಂದು ಆರೋಗ್ಯ ಸಮಸ್ಯೆ ಬರ್ತದೆ ಅಂತ ಹೇಳಿದರೆ ಅದು ಎಲ್ಲಿಂದ ಬರೋದು, ಹೇಗೆ ಬರೋದು? ಕೂಡಿದಷ್ಟು ನಮ್ಮ ಈ ಪ್ರೆಸೆಂಟ್ ವಿಚಾರವನ್ನು ನಾವು ಅರ್ಥ ಮಾಡಲಿಕ್ಕೆ ಪ್ರಯತ್ನ ಪಡಬೇಕು. ಈ ಪ್ರೆಸೆಂಟ್ ವಿಚಾರವನ್ನು ಸರಿಯಾಗಿ ಅರ್ಥ ಮಾಡಿಕೊಂಡ್ರೆ ಮಾತ್ರ ನಮ್ಮ ಫಾಸ್ಟ್ ಯಾವುದು, ನಮ್ಮ ಫ್ಯೂಚರ್ ಯಾವುದು, ಹೇಗೆ ಅಂತ ಗೊತ್ತಾಗೋದು. ಪ್ರೆಸೆಂಟನ್ನೇ ನಮಗೆ ಅರ್ಥ ಮಾಡಲಿಕ್ಕೆ ಗೊತ್ತಿಲ್ಲದಿದ್ದರೆ, ವರ್ತಮಾನವನ್ನೇ ನಮಗೆ ಅರ್ಥ ಮಾಡಲಿಕ್ಕೆ ಗೊತ್ತಿಲ್ಲದಿದ್ದರೆ ನಮಗೆ ಭವಿಷ್ಯತ್ ಕಾಲ ಗೊತ್ತಾಗೋದಿಲ್ಲ, ಭೂತಕಾಲವೂ ಗೊತ್ತಾಗೋದಿಲ್ಲ. ಕೂಡಿದಷ್ಟು ನಮ್ಮ ಪ್ರಯತ್ನ ಇದಲ್ಲ. ನಮ್ಮ ಹಿರಿಯರು ಹೇಳಿದ ಮಾತುಗಳು, ತಿಳಿದವರು ಹೇಳಿದ ಮಾತುಗಳು, ಈ ರೀತಿ ಮಾಡಿ ಅಂತೇಳಿ ಅರ್ಥ ಆಗ್ತಾ ಹೇಳೋದು. ಅಮಾವಾಸ್ಯೆ ದಿನ ಆ ರೀತಿ ಕಟ್ಟಿಬಿಟ್ಟು ಆ ಕೆಂಪು ವಸ್ತ್ರದಲ್ಲಿ ಈಗ ಹೇಳಿದ ವಿಚಾರಗಳನ್ನು ಕಟ್ಟಿ ಅದಕ್ಕೊಂದು ಕಪ್ಪು ಬೊಟ್ಟಿಟ್ಟು ಅಮಾವಾಸ್ಯೆ ದಿನ ಮನೆ ಎದುರು ಎಲ್ಲಾರು ಇಟ್ಟು ಬಿಡಿ. ಮನೆ ಎದುರು ಅಂದರೆ ಒಳಗೆ ಬರುವಾಗ ಆ ಕಡೆ ಕಾಣಬೇಕು, ಅರ್ಥ ಆಯ್ತಲ್ವ? ಅದನ್ನು ಇಟ್ಟು ಬಿಡಿ. ನೆಕ್ಸ್ಟ್ ಅಮಾವಾಸ್ಯೆ ಬರುವಾಗ ಇದೇ ರೀತಿ ಒಂದು ಕೆಂಡ ಮಾಡಿ ಅದಕ್ಕೆ ಹಾಕಿ ಉರಿಸಿಬಿಡಿ. ಅದನ್ನು ತೆಗೆಯುವ ಮುಂಚೆ ಇನ್ನೊಂದನ್ನು ಇಟ್ಟು ಬಿಡಿ ಅಲ್ಲಿ. ಇದಕ್ಕೇನು ಕಷ್ಟ ಇಲ್ಲ, ನಿಮಗೆ ಮಾಡ್ಬೋದು ಈ ಪರಿಹಾರ. ಇದಕ್ಕೇನು ಆಲಿಕೋಲಿಕೆ ಏನಿಲ್ಲ. ಇನ್ನು ಕೆಲವು ಮನೆಯಲ್ಲಿ ಏನು ಮಾಡ್ತಾರೆ, ಒಂದು ಲಿಂಬೆಹಣ್ಣು, ಒಂದು 5 ಮೆಣಸು, ಒಂದು ಕರಿಯನ್ನು ಕಟ್ಟಿರ್ತಾರೆ ಎದುರು ಫ್ರಂಟಲ್ಲಿ, ಆ ಕಡೆ ಈ ಕಡೆ 2 ಇಟ್ಟಿರ್ತಾರೆ. ಏನೋ ಒಂದು ಇಟ್ಟಿರ್ತಾರೆ, ಎಷ್ಟು ತಿಳಿದರೂ ಕೂಡ ಇಟ್ಟಿರ್ತಾರೆ. ಯಾಕೆ ಇಟ್ಟಿರ್ತಾರೆ? ಹಾಗಾದರೆ ಹೇಳ್ಬೋದು ಇದೆಲ್ಲದು ಮೂಢನಂಬಿಕೆ ಅಲ್ವಾ, ಇದೆಲ್ಲ ಆಗೋಗುವ ವಿಷಯವ, ಈಗಿನ ಸೈನ್ಸಿನಲ್ಲಿ ಇದೆಲ್ಲ ನಡೆಯುವ ವಿಚಾರವ ಅಂತೇಳಿ. ಸತ್ಯವೇ. ನಾವು ಮೂಢನಂಬಿಕೆ ಅಂತ ತಿಳಿದರೆ ಮೂಢನಂಬಿಕೆ, ನಂಬಿಕೆಯಿಂದ ಮಾಡಿದರೆ ಅದು ನಂಬಿಕೆ. ಕಾರಣ ಏನು ಅಂತೇಳಿ, ಲಿಂಬೆಹಣ್ಣಿಗೆ ಇರುವಂಥ ಒಂದು ಶಕ್ತಿ ಲಿಂಬೆಹಣ್ಣಿಗಿದೆ. ಆ ಲಿಂಬೆಹಣ್ಣು ನೆಗೆಟಿವ್ ಹೀರಿಕೊಳ್ತದೆ. ಉಪ್ಪಿಗಿರುವ ಶಕ್ತಿ ಉಪ್ಪಿಗಿದೆ ಅಲ್ವಾ, ಅದು ಮೂಢನಂಬಿಕೆ ಅಲ್ಲ. ಉಪ್ಪು, ಲಿಂಬೆಹಣ್ಣು ಮೂಢನಂಬಿಕೆ ಅಲ್ಲ, ಉಪ್ಪು ಮೂಢನಂಬಿಕೆ ಅಲ್ಲ, ಮೆಣಸು ಮೂಢನಂಬಿಕೆ ಅಲ್ಲ, ಕಾಳು ಮೆಣಸು ಮೂಢನಂಬಿಕೆ ಅಲ್ಲ, ಸಾಸಿವೆ ಮೂಢನಂಬಿಕೆ ಅಲ್ಲ. ಇದು ಮೂಢನಂಬಿಕೆ ಅಲ್ಲ, ಇದು ಭಗವಂತನ ಸೃಷ್ಟಿ ಅಲ್ವಾ. ಆ ಭಗವಂತನ ಸೃಷ್ಟಿ ಒಂದು ವಿಷಯವನ್ನು ರಿಸೀವ್ ಮಾಡೋ ಶಕ್ತಿ ಉಂಟು ಅಂತೇಳಿ ಬುದ್ಧಿ ಇದ್ದವ ಇದನ್ನು ನಂಬುತ್ತಾನೆ, ಇಲ್ಲ ಇದ್ದವ ನಂಬುವುದಿಲ್ಲ.
ಇಷ್ಟೇ ವಿಷಯ. ಒಂದು ತರಕಾರಿ ಊಟ ಮಾಡಿ ನಮಗೆ ಈ ಶಕ್ತಿ ಸಿಗ್ತದೆ ಆ ಶಕ್ತಿ ಸಿಗ್ತದೆ ಅಂತ ಹೇಳಿದರೆ, ಅದೇ ತರಕಾರಿ ಹೊರಗಿನಿಂದ ಎಷ್ಟು ನಮ್ಮನ್ನು ಪ್ರೊಟೆಕ್ಟ್ ಮಾಡ್ಬೋದು, ಅದಕ್ಕೊಂದು ಚೈತನ್ಯ ಕೊಟ್ಟಿರ್ಬೋದಲ್ಲ. ಆದ ಕಾರಣ ಕೆಲವರು ಕುಂಬಳಕಾಯಿ ಕಟ್ಟುತ್ತಾರೆ ಮನೆಯಲ್ಲಿ. ಕುಂಬಳಕಾಯಿಗೆ ಒಂದು ಸುಣ್ಣವನ್ನು ಉಜ್ಜಿ ಬಿಟ್ಟು ಅದಕ್ಕೊಂದು ಕಪ್ಪು ಬೊಟ್ಟೆ ಇಟ್ಟು ಇಡ್ತಾರೆ ಮನೆಯಲ್ಲಿ. ಮನೆ ಎದುರು ಕಟ್ಟುತ್ತಾರೆ, ಕೆಲವರು ಮನೆ ಒಳಗೂ ಇಡ್ತಾರೆ. ಇನ್ನು ಆರೋಗ್ಯ ಸಮಸ್ಯೆ ಇದ್ದವರು ಅವರವರ ರೂಮಿನಲ್ಲಿ ಇಟ್ಟುಕೊಳ್ತಾರೆ. ಈಗ ಹೇಳಿದ ವಿಚಾರಗಳನ್ನೆಲ್ಲ ನಮಗೆ ತಿಳಿದದನ್ನು ಹೇಳೋದು. ಈ ರೀತಿಯೆಲ್ಲ ಮಾಡುವಾಗ ನಮಗೆ ಹೊರಗಿನ ಈ ದೃಷ್ಟಿಗಳೆಲ್ಲ ನಮ್ಮ ಮನೆ ಒಳಗೆ ಬರಲಿಕ್ಕೆ ಸಾಧ್ಯತೆ ಇಲ್ಲ, ನಮ್ಮನ್ನು ಮುಟ್ಟಲಿಕ್ಕೆ ಸಾಧ್ಯತೆ ಇಲ್ಲ. ಮುಟ್ಟಬೋದು, ಆ ಒಂದು ಹಂತಕ್ಕೆ ಮುಟ್ಟಬೋದು, ಸಹಿಸುವಷ್ಟು ಮುಟ್ಟಬೋದು. ಇನ್ನು ಕೆಲವೆಲ್ಲ ಆಗಲ್ಲ. ಕೆಲವರ ಕಣ್ಣು, ಕೆಲವರ ಮಾತು, ಕೆಲವರ ಮನಸ್ಸೆಲ್ಲ ಎಷ್ಟು ಸೂಕ್ಷ್ಮವಾಗಿ ಉಂಟು, ಎಷ್ಟು ಕಲ್ಮಶವಾಗಿ ಉಂಟು, ಎಷ್ಟು ವಿಷವಾಗಿ ಉಂಟು ಅಂತೇಳಿ ನಮಗೆ ಊಹೆ ಮಾಡಲಿಕ್ಕೆ ಕೂಡ ಸಾಧ್ಯ ಇಲ್ಲ. ಇದೆಲ್ಲ ಆಲೋಚನೆ ಮಾಡಿಕೊಳ್ಳಿ. ವಿಜ್ಞಾನದಲ್ಲಿ ಇದೆಲ್ಲ ಹೇಳುವಾಗ ಒಂದು ಏನಪ್ಪ ಈಗೆಲ್ಲ ಹೇಳ್ತಾರೆ ಅಂತೇಳಿ ನಿಮಗೆ ಅನಿಸ್ಬೋದು. ಆದರೆ ಈಗ ಹೇಳಿದ್ದು ಕೂಡ ವಿಜ್ಞಾನಕ್ಕಿಂತ ಅತಿ ದೊಡ್ಡ ವಿಜ್ಞಾನ ಇದಲ್ಲ. ಇದು ಪ್ರಾಕ್ಟಿಕಲ್. ಭಗವಂತ ಏನು ಕೊಟ್ಟಿದ್ದಾನೆ ಅದರಲ್ಲೇ ಆಗುವ ಕೆಲಸ. ವಿಜ್ಞಾನ ಅಂದರೆ ಅದರೆಲ್ಲ ಮಿಶ್ರಣ ಮಾಡಬೇಕು, ಅದು ಮಾಡಬೇಕು, ಇದು ಮಾಡಬೇಕು, ಹಾಗೆ ಮಾಡಬೇಕು, ಹೀಗೆ ಮಾಡಬೇಕು, ಎಲ್ಲ ಹಾಗೆ ಆಗುವಂಥ ವಿಚಾರ ಅಲ್ವಾ? ಸ್ವಲ್ಪ ಸೂಕ್ಷ್ಮವಾಗಿ ಅರ್ಥ ಮಾಡಿಕೊಂಡ್ರೆಲ್ಲದಕ್ಕೆ ಉತ್ತರ ಸಿಗ್ತದೆ ಅಂತ ಹೇಳೋದು. ಇನ್ನು ಮಂಗಳವಾರ ದಿನ ಒಂದು ಕುರ್ದಿ ನೀರು ಮಾಡಿ, ಒಂದು ನೀರು ಸಣ್ಣ ಮಕ್ಕಳೆಲ್ಲಿರುವ ಮನೆಯಲ್ಲಿ ಹೇಳೋದು ಅಲ್ಲ. ಒಂದು ಆಫೀಸಿಗೆಲ್ಲ ಹೋಗಿ ಬಂದು ಏನೋ ಒಂದು ಭಯಂಕರ ಟಯರ್ಡ್ ಆಗ್ತದೆ, ಕೈಕಾಲು ನೋವು ಆಗ್ತದೆ ಅಂತ ಹೇಳುವಾಗ ಇದರಲ್ಲಿ ಯಾವುದಾದ್ರು ಒಂದು ಮಾಡ್ಬೋದು ಅಂತ ಹೇಳೋದು. ಒಂದೊಂದು ನೆನಪು ಬಂದದನ್ನು ಹೇಳೋದು. ಯಾಕಂದರೆ ಇದು ಇಂದ್ರಿಯ ಸಹ ಹೇಳಿದೆ ಏನೆಲ್ಲ ಮಾಡಬೇಕು, ಯಾವ ರೀತಿ ಇರಬೇಕು ಅಂತೇಳಿ. ಇದೆಲ್ಲ ನಮ್ಮನ್ನು ಕಾಪಾಡ್ತದೆ ಅಂತ ಹೇಳೋದು. ಇದು ಮುಖ್ಯವಾಗಿ ಹೇಳೋದು ಆರೋಗ್ಯ ಸಮಸ್ಯೆಗೆ ಹೇಳುವಂಥ ವಿಚಾರಗಳು ಅಂತ. ಇದೆಲ್ಲ ಎಲ್ಲ ಆರೋಗ್ಯ ಸಮಸ್ಯೆಗೆ ಸಂಬಂಧಪಟ್ಟ ವಿಷಯಗಳು. ಯಾಕೆ ಹೇಳ್ತಾನೆ ಆರೋಗ್ಯ ಸಮಸ್ಯೆಗೆ? ಆ ರೀತಿ ಉಂಟು ಇವತ್ತು ದೇಶದಲ್ಲಿ. ಎಲ್ಲಿ ನೋಡಿದರೂ ಸಮಸ್ಯೆ, ಎಲ್ಲಿ ನೋಡಿದರೂ ವೈರಲ್ ಫೀವರ್, ಎಲ್ಲಿ ನೋಡಿದರೂ ಮೈಕೈ ನೋವು, ಎಲ್ಲಿ ನೋಡಿದರೂ ಏನೇನೋ ಒಂದು ಸಮಸ್ಯೆ. ಯಾರ ಮನೆಯಲ್ಲಿ ಕೂಡ ಇವತ್ತು ನೆಮ್ಮದಿಲ್ಲ ಅಂತೇಳು. ಇದನ್ನು ಸ್ವಲ್ಪ ಸೂಕ್ಷ್ಮವಾಗಿ ಅರ್ಥ ಮಾಡಿಕೊಳ್ಬೇಕು. ಕೊರೋನಾ ಬಂದು ಹೋಯಿತು, ಎಷ್ಟು ನಾವು ಡಿಸ್ಟೆನ್ಸ್ ಮೇಂಟೈನ್ ಮಾಡಿದೆವು, ಎಷ್ಟು ಭಯಪಟ್ಟೆವು. ಈಗ ಎಲ್ಲಿ ಹೋಯಿತು ಭಯ? ಅಂಥ ಭಯ ಇನ್ನು ನಮಗೆ ಬರಬಾರ್ದು ಅಂತ ಹೇಳಿದರೆ ಸ್ವಲ್ಪ ನಾವು ಇದನ್ನೆಲ್ಲ ಸ್ವಲ್ಪ ಸೂಕ್ಷ್ಮವಾಗಿ ಆಲೋಚನೆ ಮಾಡಿಕೊಳ್ಬೇಕು ಅಂತ ಹೇಳೋದು. ಅಂಥ ಭಯ ಇನ್ನು ಬರಬಾರ್ದು ನಮಗೆ, ಅಂಥ ಸ್ಥಿತಿ ನಮ್ಮ ದೇಶಕ್ಕೆ ಬರಬಾರ್ದು, ಅಂಥ ಸ್ಥಿತಿ ನಮ್ಮ ಪ್ರಪಂಚಕ್ಕೆ ಬರಬಾರ್ದು ಅಂತ ಹೇಳಿದರೆ ನಾವು ಯಾವ ರೀತಿ ಇರಬೇಕು, ನಮ್ಮ ಸ್ಥಿತಿ ಹೇಗಿರಬೇಕು ಅಂತೇಳಿ ನಾವೇ ಅರ್ಥ ಮಾಡಿಕೊಳ್ಬೇಕು. ಕೊನೆಯ ಪಕ್ಷ ನಮ್ಮನ್ನು ನಾವು ಕಾಪಾಡಿಕೊಳ್ಬೋದು, ನಮ್ಮ ಕುಟುಂಬವನ್ನು ನಮಗೆ ಕಾಪಾಡಿಕೊಳ್ಬೋದು. ಇದನ್ನು ಎಲ್ಲರಿಗೂ ಕಾಪಾಡಲಿಕ್ಕೆ ಆಗೋದಿಲ್ಲ ಅಂತ ಹೇಳಿದರೆ ನಂಬಿಕೆ ಇದ್ದವ ಅವನವನ ಕುಟುಂಬವನ್ನು ಅವ ಕಾಪಾಡಿಕೊಳ್ಬೋದಾಗ ಖಂಡಿತವಾಗಿ. ಅರ್ಥ ಆಗ್ತಾ ಹೇಳೋದು? ಆ ದೃಷ್ಟಿ ಎಂಬುದು ಬಹಳ ಡೇಂಜರ್. ಹಾಗೆ ಒಂದೊಂದು ಮಂಗಳವಾರ ದಿನ ಹೊರಗೆ ಹೋಗಿ ಬರ್ತಾರೆ, ಮಕ್ಕಳಿದ್ದಾರೆ ಅಂತ ಹೇಳಿದರೆ ಒಂದು ಮುಸ್ಸಂಜೆ ಹೊತ್ತಿನಲ್ಲಿ, ಮುಸ್ಸಂಜೆ ಆಗಬೇಕು, ಮುಸ್ಸಂಜೆ. ಆ ಮುಸ್ಸಂಜೆ ಹೊತ್ತಿನಲ್ಲಿ ಆ ಮನೆಯಲ್ಲಿ ಇದ್ದವರನ್ನು ಅಲ್ಲಿ ಕೂತ್ಕೊಳಿಸ್ಬೇಕು, ಮನೆಯಲ್ಲಿ ಏನೋ ಕೂತ್ಕೊಳಿಸ್ಬೇಕು. ಬರೀ ನೆಲದಲ್ಲಿ ಕೂತ್ಕೊಳಿಸಬಾರ್ದು, ಅಲ್ಲೇನೋ ಒಂದು ಚಾಪೆ ಹಾಕಬೇಕು. ಅಲ್ಲಿ ಕೂತ್ಕೊಳಿಸಿ ಒಂದು ತಟ್ಟೆಯಲ್ಲಿ ನೀರಿಗೆ ಸ್ವಲ್ಪ ಸುಣ್ಣ, ಆ ಸುಣ್ಣಕ್ಕೆ ಸ್ವಲ್ಪ ಹಳದಿ, ಅರಿಶಿನ ಹಾಕಬೇಕು. ಅದು ಒಳ್ಳೆ ಕೆಂಪು ಆಗ್ತದೆ, ಅದು ಅರ್ಥ ಆಯ್ತಲ್ವ? ಹಾಕಿಬಿಟ್ಟು ಅದರಲ್ಲಿ ಒಂದು ವೀಳ್ಯದೆಲೆ, ಒಂದು ಕರ್ಪೂರ ಇಟ್ಟು ಅವರಿಗೆ ಆರತಿ ಮಾಡಬೇಕು. ಆರತಿ ಮಾಡಿ ಆ ನೀರನ್ನೆಲ್ಲ ಅವರಿಗೆ ಸ್ವಲ್ಪ ಸ್ವಲ್ಪ ಪ್ರೋಕ್ಷಣೆ ಮಾಡಿ ಎಡದ ಕೈಯಲ್ಲಿ ಒಂದು ಬೊಟ್ಟು ಇಟ್ಟು ಅದನ್ನು ಹೊರಗೆ ಹಾಕಿಬಿಡಬೇಕು. ಒಂದು ವಿಚಾರ. ಇನ್ನೊಂದು, ಇದೇ ರೀತಿ ಕುರ್ದು ನೀರು ಮಾಡಿ 2 ಬತ್ತಿ ಮಾಡಬೇಕು, ದೀಪದ ಬತ್ತಿ. ಆ ದೀಪದ ಬತ್ತಿ ಮಾಡಿ ಅದನ್ನು ಉರಿಸಿಬಿಟ್ಟು ಈ ಕೈಯಲ್ಲಿ 3 ಸುತ್ತು, ಈ ಕೈಯಲ್ಲಿ 3 ಸುತ್ತು, ಅದು ಕೂಡ ಲೆಫ್ಟ್ ರೈಟ್, ಪ್ರದಕ್ಷಿಣೆ ಅಪ್ರದಕ್ಷಿಣೆ, ಅರ್ಥ ಆಯ್ತಲ್ಲ? ಆ ರೀತಿ ಮಾಡಿ ಆ ನೀರಿಗೆ ಅವರ ಮುಖದ ಎದುರು ಇಟ್ಟು ಹಾಕಿಬಿಡಬೇಕು, ಪಟ್ಟ ಅಂತೇಳಿ. ಅರ್ಥ ಆಯ್ತಲ್ಲ? ಇದೆಲ್ಲ ಸ್ವಲ್ಪ ಸೂಕ್ಷ್ಮವಾಗಿರುವಂಥ ವಿಚಾರ. ಇದೆಲ್ಲ ಮಾಡಲೇಬೇಕಾಗ್ತದೆ ಅಂತ ಹೇಳೋದು. ನಾವೇನೋ ಏನಾಗೋದಿಲ್ಲ ಅಂತ ಹೋಗ್ತೇವೆ ನಾವು, ಇದೆಲ್ಲ ಸುಳ್ಳಪ್ಪ ಅಂತೇಳಿ. ಕೆಲವು ವಿಷಯಗಳಿಗೆಲ್ಲ ಯಾವ ರೀತಿ ಬಾಧಿಸ್ತದೆ ಅಂತೇಳಿ ಪ್ರಶ್ನೆಗೆ ಇವತ್ತಿಗೂ ಉತ್ತರ ಸಿಕ್ಕಲಿಲ್ಲ. ಕೆಲವು ವಿಷಯಗಳಿಗೆಲ್ಲ ಉತ್ತರ ಯಾವ್ಯಾವ ರೀತಿ ಬಾಧಿಸಿತು, ಯಾವ್ಯಾವ ರೀತಿ ಆರೋಗ್ಯ ಸಮಸ್ಯೆ ಬಂತು ಅಂತೇಳಿ. ಏನೋ ಸ್ವಲ್ಪ ಸೂಕ್ಷ್ಮವಾಗಿ ಅರ್ಥ ಮಾಡಿಕೊಳ್ಳುವ, ಎಲ್ಲರ ಹತ್ರ ಪ್ರೀತಿಯಿಂದಿರುವ, ಎಲ್ಲರ ಹತ್ರ ಒಗ್ಗಟ್ಟಲ್ಲಿರುವ.
ನಮ್ಮ ಆರೋಗ್ಯವನ್ನು ನಾವು ಪ್ರೀತಿಸುವ. ನಮ್ಮ ಆರೋಗ್ಯ ಇದ್ದರೆ ಮಾತ್ರ ಏನಾದರೂ ಮಾಡಲಿಕ್ಕೆ ಸಾಧ್ಯ. ಏನಾದರೂ ಸರಿ, ಯೋಗ ಆದರೂ ಸರಿ, ಧ್ಯಾನ ಆದರೂ ಸರಿ, ಬಿಸ್ನೆಸ್ ಆದರೂ ಸರಿ, ಒಂದು ಸಂತೋಷದಲ್ಲಿ ಇರಲಿಕ್ಕಾದರೂ ಸರಿ, ಆರೋಗ್ಯ ಬಹಳ ಮುಖ್ಯ. ಎಲ್ಲದಕ್ಕೂ ಆರೋಗ್ಯ ಮುಖ್ಯ. ಆರೋಗ್ಯವನ್ನು ಯಾರೊಬ್ಬ ಸರಿಯಾಗಿ ಕಾಪಾಡಿಕೊಳ್ತಾನೋ ಅವನೇ ನಿಜವಾದ ಸಾಧಕ ಅಂತ ಹೇಳೋದು. ನಿಜವಾದ ಸಾಧಕ ಅವನು. ತನ್ನ ಆರೋಗ್ಯದಲ್ಲಿ ಏರುಪೇರು ಬರದ ಹಾಗೆ ಅದನ್ನು ಸರಿಯಾದ ರೀತಿಯಲ್ಲಿ ಜೀವನ ಪರ್ಯಂತ ತಗೊಂಡು ಹೋಗ್ತಾನಲ್ವ, ಅವನು ನಿಜವಾದ ಸಾಧಕ. ಅದರಿಂದ ದೊಡ್ಡ ಸ್ಥಿತಿ ಇನ್ನೊಂದಿಲ್ಲ. ಈ ದೇಹವನ್ನು ಬಿಡುವಾಗ ಒಳ್ಳೆ ಆರೋಗ್ಯದಿಂದ ಬಿಡಬೇಕು. ದೇಹವನ್ನು ಅನಾರೋಗ್ಯದಲ್ಲಿ ದೇಹವನ್ನು ಬಿಡಬಾರ್ದು. ಅನಾರೋಗ್ಯದಲ್ಲಿ ದೇಹವನ್ನು ಬಿಟ್ಟರೆ ಆತ್ಮ ಭಾಳಷ್ಟು ಕಷ್ಟಪಡ್ತದೆ ಇನ್ನೊಂದು ದೇಹಕ್ಕೆ ಹೋಗಿ ಸೇರಬೇಕಾದ್ರೆ. ಆದ ಕಾರಣ ಹೇಳೋದು, ಆರೋಗ್ಯ ಎಂಬುದು ನಾವು ಹುಟ್ಟಬೇಕಾದರೂ ಆರೋಗ್ಯ ಮುಖ್ಯ, ನಾವು ಸಾಯಬೇಕಾದರೂ ಆರೋಗ್ಯ ಮುಖ್ಯ ಅಂತ ಹೇಳೋದು. ಆ ಹುಟ್ಟಬೇಕಾದ್ರೆ ಆರೋಗ್ಯ ಮುಖ್ಯವಾಗಿರುವಾಗ ನಮ್ಮ ಜೀವನ ಸ್ಥಿತಿಯಲ್ಲಿ ಕೂಡ ಆರೋಗ್ಯ ಮುಖ್ಯವಲ್ವ, ಸಾಯುವಾಗ ಕೂಡ ಆರೋಗ್ಯ ಮುಖ್ಯವೇ ಅಲ್ವ. ಇದನ್ನು ನಾವು ಸೂಕ್ಷ್ಮವಾಗಿ ಅರ್ಥ ಮಾಡಿಕೊಂಡ್ರೆ ಎಲ್ಲವೂ ಅರ್ಥ ಆಗ್ತದೆ ಅಂತ ಹೇಳೋದು. ಆರೋಗ್ಯವನ್ನು ಕಾಪಾಡಿಕೊಳ್ಳಿ. ನಿಮಗೆ ತಿಳಿದವರ ಹತ್ರ ಆರೋಗ್ಯದ ಬಗ್ಗೆ ಸಲಹೆಯನ್ನು ಕೇಳಿ, ಏನು ಮಾಡಿದರೆ ಏನು ಒಳ್ಳೆಯದು ಅಂತ ಕೇಳಿ ತಿಳಿದುಕೊಂಡು ನಿಮ್ಮ ಆರೋಗ್ಯವನ್ನು ಕಾಪಾಡಲಿಕ್ಕೆ ಪ್ರಯತ್ನ ಪಡಿ. ಎಲ್ಲರೂ, ಪ್ರತಿಯೊಬ್ಬರು ನಿಮ್ಮ ದೇಹ ಪ್ರಕೃತಿಗೆ ಏನು ಸರಿ ಕಾಣ್ತದೆ ಅದನ್ನು ಒಳ್ಳೆ ಊಟ ಮಾಡಿ, ಹೊತ್ತೊತ್ತಿಗೆ ಊಟ ಮಾಡಿ, ಬಿಸಿ ಬಿಸಿ ಊಟ ಮಾಡಿ. ಸಂಸಾರಸ್ಥರಿಗೆ ಹೇಳುವಂಥ ವಿಚಾರ ಮುಖ್ಯವಾಗಿ ಇದು. ಸಂಸಾರದಲ್ಲಿ ಇರುವವರಿಗೆ ಹೇಳುವಂಥ ವಿಚಾರ. ಜ್ಞಾನದಲ್ಲಿ ಇದು ಸ್ವಲ್ಪ ಬೇರೆ ಆಗ್ತದೆ. ಸನ್ಯಾಸದಲ್ಲಿ ಆ ಸನ್ಯಾಸಕ್ಕೆ ಹೋಗಿ ಅಲ್ಲಿ ಸರಿಯಾಗಿ ನಿಲ್ಲಬೇಕು ಅಂತ ಇದ್ದರೂ ಕೂಡ ಅಲ್ಲಿ ಕೂಡ ಆರೋಗ್ಯ ಬಹಳ ಮುಖ್ಯ. ಆದರೆ ಅಲ್ಲಿ ಯಾವುದೋ ಒಂದು ರೀತಿಯಲ್ಲಿ ಅವರು ಅದನ್ನು ತಡೆದುಕೊಳ್ಳೋಕ್ಕೆ ಶಕ್ತಿ ಇರ್ತದೆ ಅವರಿಂದ. ಅರ್ಥ ಆಯ್ತಲ್ವ? ಒಂದು ದಿನ ಜ್ವರ ಬರೋದನ್ನು 1 ಗಂಟೆಯಲ್ಲಿ ಆ ಜ್ವರವನ್ನು ಸ್ವೀಕರಿಸಿ ಯಾವುದೋ ಒಂದು ರೀತಿಯಲ್ಲಿ ಅವರು ಪ್ರಾಣಾಯಾಮದ ಮೂಲಕ, ಯೋಗದ ಮೂಲಕ, ಧ್ಯಾನದ ಮೂಲಕ, ಅಲ್ಲ ಯಾವುದೋ ಒಂದು ಏಕಾಗ್ರತೆಯ ಮೂಲಕ ಅದನ್ನು ಯಾವುದೋ ಒಂದು ರೀತಿಯಲ್ಲಿ ಅದನ್ನು ಡೈವರ್ಟ್ ಮಾಡ್ತಾರೆ ಅವರು. ಅದು ಆ ಕಲೆ ಗೊತ್ತಿದ್ದ ಕಾರಣ, ಸ್ಥಿತಿ ಗೊತ್ತಿದ್ದ ಕಾರಣ. ಅರ್ಥ ಆಯ್ತಲ್ವ? ಅಂಥವ್ರಿಗೆ ಈ ಸಂದೇಶ ಅಲ್ಲ ಇದು. ಇದು ಸರ್ವಸಾಧಾರಣವಾಗಿ ಎಲ್ಲರಿಗೂ ಜೀವನ ಮಾಡುವವರಿಗೆ ಬೇಕಾದ ಇದು ಸಂದೇಶ. ಸ್ವಲ್ಪ ಸೂಕ್ಷ್ಮವಾಗಿ ಆಲೋಚನೆ ಮಾಡಿ. ಅಂತೂ ಇಂತೂ ಆರೋಗ್ಯ ಎಲ್ಲರಿಗೂ ಬೇಕು. ಪ್ರತಿಯೊಂದು ಜೀವರಾಶಿಗಳಿಗೂ ಆರೋಗ್ಯ ಬೇಕು. ಅದರಲ್ಲಿ ಮಾನವರು ತುಂಬ ಆರೋಗ್ಯವಾಗಿದ್ದರೆ ಎಲ್ಲರೂ ಆರೋಗ್ಯವಾಗಿರ್ತಾರೆ. ಮಾನವರಿಗೆ ಆರೋಗ್ಯ ಕೆಟ್ಟು ಹೋಯಿತು ಅಂತೇಳಿದರೆ ಇಡೀ ಪ್ರಪಂಚಕ್ಕೆ ಆರೋಗ್ಯ ಕೆಟ್ಟು ಹೋಯಿತು ಅಂತೇಳಿ ಅರ್ಥ. ಇಷ್ಟೇ ವಿಚಾರ. ತಿರುಚಿಟ್ರಂಬಲಂ. ಗುರುವೇ ಶರಣಂ. ನಮಃ ಶಿವಾಯ, ನಮಃ ಶಿವಾಯ, ನಮಃ ಶಿವಾಯ.